ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 8 ಜೂನ್ 2025ರಿಂದ ದಿನಾಂಕ 14 ಜೂನ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶ ಮಾಡಿರ್ತಾನೆ. ಇಷ್ಟು ದಿನ ಸುಮಾರು ಒಂದು 5-6 ತಿಂಗಳಿಂದ ಕುಜನು ನೀಚ ಸ್ಥಾನದಲ್ಲೇ ಸ್ಥಿತನಾಗಿದ್ದ. ಆದರೆ ಈ ವಾರದಲ್ಲಿ ಕುಜಗ್ರಹ ಸಿಂಹರಾಶಿಯನ್ನು ಪ್ರವೇಶ ಮಾಡಿದ್ದರ ಪರಿಣಾಮವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳ ಗ್ರಹ ನಿಮಗೆ ತುಂಬ ಶುಭ ಫಲಗಳನ್ನು ಕೊಡ್ತಾನೆ. ಮುಖ್ಯವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಯಾವುದ್ಯಾವುದೆಲ್ಲ ಹಾಗೇ ನಿಂತು ಹೋಗಿತ್ತೋ ಅಥವಾ ಸ್ಟ್ರಕ್ ಆಗಿಬಿಟ್ಟಿತ್ತು ಅದೆಲ್ಲ ಮತ್ತೆ ಮುಂದುವರಿಯುತ್ತೆ. ಕುಜ ಕೆಲಸ ಮತ್ತು ಆ್ಯಕ್ಟಿವ್ ಆಗಿ ನಾವು ಇರೋದಕ್ಕೆ ಕುಜನೇ ಕಾರಕ. ಅವನು ನೀಚ ಆಗಿಬಿಟ್ಟ ಅಂದರೆ ನಮ್ಮೊಳಗಡೆ ಏನೋ ಒಂದು ಸೋಮಾರಿತನ ಅಥವಾ ಏನೋ ಒಂದು ತಡೆ, ಕೆಲಸಗಳು ನಿಧಾನ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ಸಮಸ್ಯೆಗಳು ಇನ್ನು ಮುಂದೆ ಕಡಿಮೆ ಆಗುತ್ತೆ. ಕುಜ ಮತ್ತು ಕೇತು ಈ ಎರಡೂ ಗ್ರಹಗಳು ಪಂಚಮ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ತುಂಬ ಪ್ರಯಾಣ ಮಾಡೋದಿರುತ್ತೆ. ನಿಮ್ಮ ಕೆಲಸದ ನಿಮಿತ್ತನೇ ಹೆಚ್ಚು ಪ್ರಯಾಣ ಮಾಡುವಂಥದ್ದು ಇರುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ಬಹಳ ಚೆನ್ನಾಗಿದೆ ಈ ವಾರ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಪ್ತಮಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಹಾಗಾಗಿ ಶುಕ್ರನ ಅನುಗ್ರಹ ಕೂಡ ಇರುತ್ತೆ ನಿಮಗೆ. ಧನಸ್ಥಾನಾಧಿಪತಿ, ಧನಕ್ಕೆ ಭಾವಾಧಿಪತಿ ಆಗಿರುವಂತಹ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಈ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ಮೇಷರಾಶಿಯವರಿಗೆ ನಿಮ್ಮ ಕೈಗೆ ದುಡ್ಡು ಬರ್ತಾ ಇರುತ್ತೆ. ಆದರೆ ಏನಪ್ಪ ಅಂದರೆ ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ಆಸೆಗಳನ್ನು ಹುಟ್ಟಾಕ್ಬಿಡ್ತಾನೆ. ಈ ಮೇಷರಾಶಿಯವರು, ಧನಸ್ಸು ರಾಶಿಯವರು ಮತ್ತು ಸಿಂಹ ರಾಶಿಯವರು, ವೃಶ್ಚಿಕ ರಾಶಿಯವರು, ಮೀನರಾಶಿಯವರು ನೀವೆಲ್ಲ ಹೇಗೆ ಅಂದರೆ ನಿಮ್ಮ ಕೈಗೆ ದುಡ್ಡು ಬಂದ ತಕ್ಷಣ ಅದು ತೊಗೋಬೇಕು ಇದು ತೊಗೋಬೇಕು ಅಂತೇಳಿ ಮೊದಲು ಶಾಪಿಂಗ್ ಕಡೆನೇ ಗಮನ ಕೊಟ್ಬಿಡ್ತೀರ. ನಿಮಗೂ ಕೂಡ ಇದೇ ಥರ ಆಗುತ್ತೆ. ಶುಕ್ರ ನಿಮ್ಮ ರಾಶಿಯಲ್ಲಿ ಬಂದಿರೋದ್ರಿಂದ ಆಸೆಗಳನ್ನು ಉಂಟು ಮಾಡ್ತಾನೆ. ಅಂದರೆ ಏನೋ ಒಂದು ವಸ್ತು ತೊಗೋಬೇಕು, ಬಟ್ಟೆ ತೊಗೋಬೇಕು, ಈ ಥರ ಏನೋ ಕೆಲವೊಂದಷ್ಟು ಆಸೆಗಳು. ಆದರೆ ಆಸೆ ಪಡೋದು ತಪ್ಪಲ್ಲ. ಆದರೆ 7:30 ನಡೀತಿರೋದ್ರಿಂದ ಇವತ್ತಿನ ಪರಿಸ್ಥಿತಿ ಹೀಗೇ ಇರಲ್ಲ, ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಣಕಾಸಿನ ತೊಂದರೆ ಬರದೇ ಇರೋ ಹಾಗೆ ಮುಂಚಿತವಾಗಲೇ ನಿಮಗೆ ಏನು ಅನುಕೂಲ ಆಗುತ್ತೆ ಅದನ್ನು ಉಳಿತಾಯ ಮಾಡ್ಕೊಳ್ಳೋದನ್ನು ನೀವು ಕಲಿಬೇಕಾಗತ್ತೆ. ಈ ವಾರದಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು ತುಂಬ ಚೆನ್ನಾಗಿದೆ. ಇನ್ನು 6ನೇ ಮನೆ ಅಧಿಪತಿಯಾದಂತಹ ಬುಧ ಗ್ರಹ ಸ್ವರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆ ಇರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ನಿಮ್ಮ ವೃತ್ತಿ ವಿಚಾರದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಹೊಗಳುವಂಥ ರೀತಿಯಲ್ಲಿರುತ್ತೆ. ಯಾವುದೇ ರೀತಿ ಕಷ್ಟಗಳಿರೋದಿಲ್ಲ. ವಿಘ್ನಗಳು ಏನೇ ಇದ್ದರೂ ಕೂಡ, ಯಾಕಂದರೆ 12ನೇ ಮನೆ ಶನಿ ಇರೋದ್ರಿಂದ ವಿಘ್ನಗಳು ಇರದೇ ಇರುತ್ತೆ. ಬಟ್ ಏನೇ ವಿಘ್ನಗಳಿದ್ದರೂ ಕೂಡ ನಿಮ್ಮ ಕೆಲಸಗಳು ಯಾವುದೂ ನಿಲ್ಲೋದಿಲ್ಲ. ತುಂಬ ಅಚ್ಚುಕಟ್ಟಾಗಿ ಮುಂದುವರಿತಾ ಹೋಗುತ್ತೆ. ಲಾಭದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಎಲ್ಲ ಕೆಲಸಗಳಿಂದಲೂ ಕೂಡ ನೀವು ಲಾಭವನ್ನು ಪಡಿತೀರಾ. 2ನೇ ಮನೆಯಲ್ಲಿ ರವಿಗ್ರಹ ಸ್ಥಿತನಾಗಿದ್ದಾನೆ. ನೋಡಿ, 2ನೇ ಮನೆಯಲ್ಲಿ ರವಿ ಇರೋದು ಖರ್ಚುಗಳನ್ನು ತೋರಿಸ್ತಾನೆ. ಅಂದರೆ ನಿಮ್ಮ ಹತ್ರ ಬಂದ ಹಣವನ್ನು ಉಳಿತಾಯ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ. ಗುರುಗ್ರಹದ ಒಂದು ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಇಲ್ಲದೆ ಹೋದರೂ ಕೂಡ 9ನೇ ಮನೆಯನ್ನು ಗುರು ನೋಡ್ತಾ ಇರೋದ್ರಿಂದ ಪೂಜೆ ಪುನಸ್ಕಾರಗಳು, ದೈವಭಕ್ತಿ ಇವುಗಳಿಂದಾಗಿ ಮನಸ್ಸಿಗೆ ನೆಮ್ಮದಿ, ಶಾಂತಿ ಕೂಡ ಈ ವಾರದಲ್ಲಿರುತ್ತೆ. ನಿಮ್ಮ ಮನಸ್ಸಲ್ಲಿದ್ದಂತಹ ಆತಂಕ, ದುಃಖ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರುವಿನ ಬಲ ಇಲ್ಲದೆ ಹೋದರೂ ಕೂಡ ಪಂಚಮದಲ್ಲಿ ನಿಮ್ಮ ರಾಶ್ಯಾಧಿಪತಿನೇ ಇರೋದ್ರಿಂದ, ಅದರ ಜೊತೆಗೆ ಕೇತುಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಶುಭದಾಯಕ ವಾರ ಇದು ಅಂತ ಹೇಳ್ಬೋದು. ಆದರೆ 12ನೇ ಮನೆಯಲ್ಲಿರುವಂತಹ ಶನಿಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷಿಕರಿಗೆ ಚೆನ್ನಾಗಿದೆ. ಕೃಷಿಗೆ ಬಹಳ ಮುಖ್ಯವಾದ ಗ್ರಹಗಳು ಅಂದರೆ ಶನಿ, ಕುಜ ಮತ್ತು ಚಂದ್ರ. ಕುಜ ಇಷ್ಟು ದಿನ ನೀಚನಾಗಿ
4ನೇ ಮನೆಯಲ್ಲಿದ್ದ. ಆದರೆ ಈ ವಾರ ಪಂಚಮಕ್ಕೆ ಹೋಗ್ತಾ ಇರೋದ್ರಿಂದ ಭೂಮಿಯನ್ನು ನಂಬಿ ಬದುಕುವಂಥವರಿಗೆ ಈ ವಾರದಿಂದ ಶುಭವನ್ನು ಪಡೆಯುವಂಥ ಟೈಮ್ ಅಂತ ಹೇಳ್ಬೋದು. ಆದರೆ ಶನಿಗೆ ಪರಿಹಾರವಾಗಿ ಶನಿವಾರ ಎಳ್ಳೆಣ್ಣೆ ಕೊಡೋದು ಅಥವಾ ಎಳ್ಳು ದಾನ ಕೊಡೋದನ್ನು ಮರಿಬೇಡಿ. ಉಳಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಮೇಷರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಸೂರ್ಯಗ್ರಹ ಕೂತ್ಕೊಂಡಿರೋದ್ರಿಂದ ವಿಶೇಷ ಏನಪ್ಪ ಅಂತಂದರೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳೇನಾದರೂ ಆಗಬೇಕು ಅಂತಿದ್ದರೆ ಈ ವಾರದಲ್ಲಿ ಎಲ್ಲವೂ ಸಕ್ಸಸ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಎಲ್ಲವನ್ನು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ 12ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳಾಗುತ್ತೆ. ಹೋದ್ವಾರನೇ ಆಗಿದೆ. ಯಾತಕ್ಕಾಗತ್ತೆ ಅಂತ ಹೇಳ್ತೇನೆ ಕೇಳಿ. 12ನೇ ಮನೆಯಲ್ಲಿರೋದು ಶುಕ್ರ. ಯಾರವನು? ನಿಮ್ಮ ರಾಷ್ಟ್ರಾಧಿಪತಿನೇ. ಅವನು ಹೋಗಿ 12ನೇ ಮನೇಲಿದ್ದರೆ ನಿಮಗೋಸ್ಕರ, ಅಂದರೆ ನಿಮ್ಗೊಂದು ಬಟ್ಟೆ ಇಷ್ಟ ಅಥವಾ ಒಡವೆ ಇಷ್ಟ, ನಿಮಗೇನೋ ಒಂದು ಇಷ್ಟವಾದ ವಸ್ತುಗಳನ್ನು ತಗೊಳ್ಳೋದಕ್ಕೆ ದುಡ್ಡನ್ನು ಖರ್ಚು ಮಾಡ್ತೀರಾ. ವೇದದಲ್ಲಿ ಶುಕ್ರ ಬಂದಿದ್ದಾನಲ್ವಾ. ಹೋದ ವಾರನೇ ಕೆಲವರು, ಅದರಲ್ಲೂ ಸ್ತ್ರೀಯರು ಶಾಪಿಂಗ್ ಮಾಡಿರುವಂಥ ಎಲ್ಲ ಸಾಧ್ಯತೆಗಳು ಇದೆ ವೃಷಭ ರಾಶಿಯವರು. ಅಥವಾ ಹೋದ ವಾರ ಮಾಡಿಲ್ಲ ಅಂದರೆ ಈ ವಾರ ಖಂಡಿತ ಮಾಡ್ತೀರಾ. ಆದರೆ ಹಣಕಾಸಿನ ವಿಷಯದಲ್ಲಿ ತೊಂದರೆ ಅಂತೂ ಬರೋದಿಲ್ಲ. ನಿಮ್ಮ ರಾಶಿಯಲ್ಲಿ ಸೂರ್ಯ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದ ಜವಾಬ್ದಾರಿಗಳಿರುತ್ತೆ ಈ ವಾರದಲ್ಲಿ. ಬಟ್ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಗೊತ್ತಾ? ಕುಜ ಹೋಗಿ ಸಿಂಹ ರಾಶಿಲಿ ಕುತ್ಕೊಂಡ ಈ ವಾರದಲ್ಲಿ. ಈ ಕುಜಗ್ರಹ ಕರ್ಕಾಟಕ ರಾಶಿಗೆ ಯಾವಾಗ ಬಂದ, ಕಳೆದ 5-6 ತಿಂಗಳಿಂದ ವೃಷಭ ರಾಶಿಯವರಿಗೆ ಮನಸ್ಸಿನಲ್ಲಿ ಏನೋ ಒಂಥರ ಆತಂಕ, ಏನೋ ಒಂಥರ ಭಯ, ಇದೆಲ್ಲ ಇತ್ತು. ಮಂಗಳ ಗ್ರಹ ಧೈರ್ಯಕ್ಕೆ ಕಾರಕ. ತೃತೀಯ ಭಾವ ಅನ್ನೋದು ನಮ್ಮ ಮನಸ್ಸು. ಮೇಲ್ನೋಟಕ್ಕೆ ನಾವು ತುಂಬ ಧೈರ್ಯವಂತರಂತೆ ಕಂಡರೂ ಕೂಡ ತೃತೀಯ ಭಾವದಲ್ಲಿ ಯಾವುದಾದ್ರೂ ಪಾಪಗ್ರಹಗಳಿದ್ದರೆ, ಆ ಗ್ರಹಗಳು ನೀಚರಾಗಿದ್ದರೆ, ಅಸ್ಥರಾಗಿದ್ದರೆ ಮನಸ್ಸಿನ ಒಳಗಡೆ ಆತಂಕ ಹೆಚ್ಚಾಗ್ತಾ ಇರುತ್ತೆ. ಆ ಥರದ್ದೆಲ್ಲ ಆತಂಕ ಇದೆಲ್ಲ ಇತ್ತು. ಬಟ್ ಈಗ ಕುಜಗ್ರಹ ಚತುರ್ಥಕ್ಕೆ ಹೋಗಿರೋದ್ರಿಂದ ಈ ಆತಂಕ ಇದೆಲ್ಲವೂ ಕಡಿಮೆ ಆಗುತ್ತೆ. ಒಂದೇ ಒಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ವೃಷಭ ರಾಶಿಯವರು. 4ನೇ ಮನೆ ಇಲ್ಲಿರೋದು ಮಂಗಳ ಗ್ರಹ. ಮಂಗಳ ನಿಮಗೆ ಮಾರಕಾಧಿಪತಿ ಮತ್ತು ದುಸ್ಥಾನಾಧಿಪತಿ. ಇವನು 4ನೇ ಮನೆಯಲ್ಲಿದ್ದರೆ ರುಚಿಕ ಯೋಗವಾಗುತ್ತೆ. ಇದು ನಿಮಗೆ ಕೆಲಸದ ವಿಷಯದಲ್ಲಿ ತುಂಬ ಅನುಕೂಲ ಮಾಡಿಕೊಡುತ್ತೆ. ಪ್ರಾಪರ್ಟಿ ವಿಚಾರದಲ್ಲಿ, ಸೈಟು ಮನೆ ಸೇಲ್ ಮಾಡೋ ವಿಚಾರ, ತಗೊಳ್ಳೋ ವಿಚಾರದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿದೆ ಈ ವಾರ. ಆದರೆ 4ನೇ ಮನೆ ವಾಹನ ಸಂಚಾರವನ್ನು ಕೂಡ ತೋರಿಸುತ್ತೆ. ಅಲ್ಲಿ ಕುಜನೊಟ್ಟಿಗೆ ಕೇತು ಇರೋದ್ರಿಂದ ಈ ವಾರದಲ್ಲಿ ವಾಹನ ಸಂಚಾರ ಮಾಡುವಾಗ ವೃಷಭ ರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಗಣಪತಿ ಮಂತ್ರವನ್ನು ಹೇಳಿಕೊಂಡು ಆಮೇಲೆ ನೀವು ಪ್ರಯಾಣ ಆರಂಭ ಮಾಡಬೇಕು. ಸುಬ್ರಹ್ಮಣ್ಯ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ ಎರಡನ್ನೂ ಹೇಳಿಕೊಂಡು ಆಮೇಲೆ ನೀವು ವಾಹನದಲ್ಲಿ ಪ್ರಯಾಣ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಚತುರ್ಥದಲ್ಲಿ ಕುಜ ಕೇತು ಇನ್ನೂ ಬಹಳಷ್ಟು ದಿನ ಇರ್ತಾರೆ. ಅಲ್ಲಿಯವರೆಗೂ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲನ್ನು ಕೊಡುವುದು, ಅಥವಾ ನಿಮ್ಮನೆ ಹತ್ತಿರದಲ್ಲೆಲ್ಲಾದರೂ ನಾಗನ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹಾಲನ್ನು ಕೊಡುವಂಥದ್ದನ್ನು ಮಾಡಿ. ಕುಜ ರಾಹು, ಕುಜ ಕೇತು ಕಾಂಬಿನೇಷನ್ ಬಂದಾಗ ಅಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಹೆಚ್ಚಾಗಿ ತೋರಿಸುತ್ತೆ. ಯಾಕಂದರೆ ತೊಂದರೆ ಆಗುತ್ತೆ ಅಂತೇನು ನಾನು ಹೇಳ್ತಲ್ಲ, ಸಣ್ಣ ಪುಟ್ಟ ತೊಂದರೆಗಳು, ಬೀಳೋದು, ಕಾಲು ಪೆಟ್ಟಾಗೋದು, ಕೈ ಪೆಟ್ಟಾಗೋದು, ಇದು ಯಾವುದೂ ಆಗದೇ ಇರಲಿ ಅನ್ನೋದು ನನ್ನ ಒಂದು ಸಲಹೆ ಮತ್ತು ಕಾಳಜಿ ಅಂತ ಕೂಡ ಅಂದ್ಕೊಳ್ಳಿ. ಈ ಥರ ಒಂದೆರಡು ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ದೊಡ್ಡ ಮಟ್ಟದ ತೊಂದರೆಗಳಾಗೋದನ್ನು ಖಂಡಿತ ತಪ್ಪಿಸ್ಬೋದು. ಯಾಕಂದರೆ ಮಂತ್ರಕ್ಕೆ ಅಂತಹ ಶಕ್ತಿ ಇದೆ. ಹಿಂದೆ ಋಷಿಮುನಿಗಳೆಲ್ಲ ಮಂತ್ರಗಳಿಂದನೇ ಸಿದ್ಧಿಯನ್ನು ಪಡ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಸುಬ್ರಹ್ಮಣ್ಯ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರನ ಡೈಲಿ ಹೇಳ್ಕೊಳ್ಳಿ. ಮತ್ತು ನಾಗನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ಅಭಿಷೇಕಕ್ಕೆ ಹಾಲು ಕೊಡಿ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿ ಗುರು ಮತ್ತು ಬುಧ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಈ ವಾರ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋವಂಥವ್ರಿಗೆ, ಅಂದರೆ ಪ್ರೈವೇಟ್ ಜಾಬಲ್ಲಿ ಇರೋವಂಥವ್ರಿಗೆ ಷಷ್ಠಭಾವಾಧಿಪತಿ 12ನೇ ಮನೇಲಿರೋದ್ರಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಗಿ ಪೆಂಡಿಂಗ್ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ದಶಮದಲ್ಲಿರುವಂತಹ ರಾಹುವಿನಿಂದಾಗಿ ಈಗಾಗಲೇ ವೃತ್ತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿರುತ್ತೆ. ನಿಮಗೆ ಆಗಿಲ್ಲ ಅಂದರೆ ಈ ವಾರದಲ್ಲಿ ಬದಲಾವಣೆ ಆಗಬಹುದು. ಲಾಭದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಿಗೂ ಶನೇಶ್ವರ, ನೀವೆಷ್ಟು ಹಾನೆಸ್ಟಾಗಿ ನಿಮ್ಮ ವೃತ್ತಿಯಲ್ಲಿ
ನಿಮ್ಮನ್ನು ತೊಡಗಿಸ್ಕೊಳ್ತಿರೋ ಅಷ್ಟೇ ಹಾನೆಸ್ಟಾಗಿ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಫಲವನ್ನು ಕೊಡುವಂತಹ ಗ್ರಹ ಶನಿಯಾಗಿರ್ತಾನೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪಂಚಮಕ್ಕೆ ಗುರುದೃಷ್ಟಿ ಇಲ್ಲದೆ ಹೋದರೂ ಕೂಡ ಪಂಚಮಾಧಿಪತಿ ಬುಧಗ್ರಹ ಗುರುವಿನ ಜೊತೆಯಲ್ಲೇ ಇರೋದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಪರೀಕ್ಷೆಗಳನ್ನು ಬರಿತಾ ಇರೋವಂಥವ್ರಿಗೆ ಅಥವಾ ಹೊಸದಾಗಿ ಬೇರೆ ಒಂದು ಕಾಲೇಜಿಗೆ ಸೇರ್ತಾ ಇರೋವಂಥವ್ರಿಗೆ ಯಾವುದೇ ರೀತಿಯ ತೊಂದರೆಗಳು, ಒಂಥರ ಕೆಟ್ಟ ಒಂದು ಸನ್ನಿವೇಶಗಳು ಇದ್ಯಾವುದೂ ಕೂಡ ಬರೋದಿಲ್ಲ. ತುಂಬ ಖುಷಿಯಿಂದ ನೀವು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅನುಕೂಲಗಳಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ವಾರದ ವಿಶೇಷ ಏನಂದರೆ, ಆಸ್ತಿಯ ವಿಚಾರವಾಗಿ ಏನೇ ಒಂದು ನಿರ್ಧಾರಗಳು ತಗೊಳ್ಳೋದಾದರೆ ಇದು ತುಂಬ ಸರಿಯಾದ ಸಮಯ. ಈ ವಾರ ಚತುರ್ಥದಲ್ಲಿ ಕುಜ ಇದ್ದಾನೆ, ಚತುರ್ಥಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ಈ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮಾತುಕತೆಗಳಿದ್ದರೆ, ಯಾಕಂದರೆ ವಾಕ್ಸ್ಥಾನದಲ್ಲಿ ಗುರು ಬುಧ ಇದ್ದಾನೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳೇನಾದರೂ ಇದ್ದರೂ ಕೂಡ ಈ ವಾರ ತುಂಬ ಸರಿಯಾದ ಟೈಮ್ ಅಂತ ಹೇಳ್ಬೋದು. ಹಾಗೇನಾದರೂ ಇದ್ದರೆ ಆ ವಿಚಾರವಾಗಿ ಮುಂದುವರಿಬೋದು. ಬಹಳ ಚೆನ್ನಾಗಿದೆ ಈ ಒಂದು ವಾರ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ. ಬುಧನ ಜೊತೆಯಲ್ಲಿ ಗುರು ಕೂಡ ಕೂತ್ಕೊಂಡಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಆಗುತ್ತೆ. ಈ ವಾರದಲ್ಲಿ ಹಣಕಾಸಿನ ಅಭಿವೃದ್ಧಿ, ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಏನೇನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ, ಹೀಗೀಗೆ ಮಾಡಬೇಕು, ನನ್ನ ಕಾರ್ಯವೈಖರಿ ಹೀಗೆ ಇರಬೇಕು, ನನ್ನ ಕೆಲಸಗಳು ಇಷ್ಟ ಆಗಬೇಕು ಅಂಥೇಳಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರ. ಅದರ ಪ್ರಕಾರವಾಗಿ ಎಲ್ಲ ಕೆಲಸಗಳನ್ನು ನೀವು ಕಾರ್ಯರೂಪಕ್ಕೆ ತರ್ತೀರ. ಇದರಲ್ಲಿ ಏನು ಸಂಶಯನೇ ಬೇಡ. ಯಾಕೆಂದರೆ ಇಲ್ಲಿ ಬುಧ ಗ್ರಹ ನಿಮ್ಮನ್ನು ತುಂಬ ಆ್ಯಕ್ಟಿವ್ ಮಾಡ್ತಾನೆ. ಗುರುಗ್ರಹ ನಿಮಗೆ ಆ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ತಿಳುವಳಿಕೆ ಕೊಡ್ತಾನೆ. ಗುರುಗ್ರಹ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಹಾಗಾಗಿ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರ. ಸ್ವಂತ ಉದ್ಯೋಗ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಇಷ್ಟು ದಿನ ಧನಸ್ಥಾನದಲ್ಲಿ ಕುಜ ನೀಚನಾಗಿದ್ದರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರ್ತಿತ್ತು. ಆದರೆ ಈ ವಾರದಿಂದ ಖರ್ಚು ಕಮ್ಮಿ ಆಗುತ್ತೆ, ಉಳಿತಾಯ ಜಾಸ್ತಿ ಆಗುತ್ತೆ. ನಿಮ್ಮ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನು ನೀವು ಕಾಣ್ತೀರಾ ಅಂತ ಹೇಳ್ಬೋದು. ತೃತೀಯ ಭಾವದಲ್ಲಿ ಕುಜ ಮತ್ತು ಕೇತು ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಅಥವಾ ನಾವೇನು ಹೇಳ್ತೀವಿ ಖಾಸಗಿ ಕಂಪನಿಗಳಲ್ಲಿ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಯಾಕಂದರೆ ಕುಜ ತೃತೀಯ ಭಾವಕ್ಕೆ ಬಂದಿದ್ದಾನೆ. ಕುಜ 6ನೇ ಮನೆ ಅಧಿಪತಿ ನಿಮಗೆ. ಅವನ ಜೊತೆಯಲ್ಲಿ ಕೇತು ಇದ್ದಾನೆ, ರಾಹು ನೋಡ್ತಾ ಇದ್ದಾನೆ. ವೃತ್ತಿಯ ಭಾವಾಧಿಪತಿ ದಶಮ ಅಥವಾ 6ನೇ ಮನೆ ಅಧಿಪತಿಯನ್ನು ರಾಹು ನೋಡಿದರೆ ಕೆಲಸದಲ್ಲಿ ಏನೋ ಒಂದು ಬದಲಾವಣೆ, ಆದರೆ ಅದು ಒಳ್ಳೆಯ ಬದಲಾವಣೆಯೇ ಆಗಿರುತ್ತೆ. ಯಾಕಂದರೆ ನಿಮಗೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಶನಿ ಗ್ರಹ ನಿಮಗೆ ಭಾಗ್ಯಾಧಿಪತಿಯೂ ಹೌದು, ಜೊತೆಗೆ ಅಷ್ಟಮಾಧಿಪತಿಯೂ ಹೌದು. ನಿಮ್ಮ ವೃತ್ತಿಯಲ್ಲಿ ಆಗುವಂತಹ ಬದಲಾವಣೆಯಿಂದ ಬಹುಶಃ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಬೇಕಾಗಿ ಬರುತ್ತೆ. ಕೆಲಸದಲ್ಲಿ ಸ್ವಲ್ಪ ಜಾಸ್ತಿ ಬ್ಯುಸಿ ಆಗ್ಬೋದು, ಆದರೆ ಅದರಿಂದ ತುಂಬ ಲಾಭವನ್ನು ನೀವು ಪಡಿತೀರ. ಹಾಗೆಯೇ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಯಾಕೆಂದರೆ ಸೂರ್ಯ ಗ್ರಹ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ನಿಧಾನ ಆಗುತ್ತೆ. ಆದರೆ ಯಾವುದೇ ಒಂದು ಆತಂಕಗಳಿಲ್ಲದೆ ಇದೆಲ್ಲವನ್ನು ನಾನು ಆರಾಮಾಗಿ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆ ಕೂಡ ನಿಮಗೆ ಇರುತ್ತೆ. 9ನೇ ಮನೆಯಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಪ್ರಯಾಣದ ಬಗ್ಗೆ ಚಿಂತನೆಯನ್ನು ಮಾಡ್ತೀರಾ. ಕೆಲವೊಂದು ಕಡೆಗೆ ಹೋಗಬೇಕು, ಕೆಲವೊಂದು ಪ್ರದೇಶಗಳಿಗೆ ಹೋಗಬೇಕು ಅಂತ ಯೋಚನೆಯನ್ನು ಮಾಡ್ತೀರಾ ಈ ಒಂದು ವಾರದಲ್ಲಿ. ಹಾಗೆ ದಶಮದಲ್ಲಿ ಶನಿ ಇರೋದ್ರಿಂದ ಕೆಲಸಗಳು ಸ್ವಲ್ಪ ನಿಧಾನ ಆದರೂ ಆ ಟೈಮ್ಗೆ ಒಂದು ನೀಟಾಗಿ, ಅಂದರೆ ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಲೇಟಾದರೂ ಚೆನ್ನಾಗಾಯ್ತಪ್ಪ ಅನ್ನೋ ರೀತಿಯಲ್ಲಿ ಆಗುತ್ತೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ, ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಎಷ್ಟು ಅನುಕೂಲಗಳಿದೆಯೋ ಹಾಗೆ ನೀವು ಏನೇ ಒಂದು ಡಿಸಿಷನ್ ತೊಗೊಂಡ್ರೂ ಕೂಡ ಅದು ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನೇ ಪಡಿತೀರಾ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. 5ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಬೆಳವಣಿಗೆಗಳು ಕಂಡುಬರುತ್ತೆ. ಟೋಟಲಾಗಿ ಹೇಳೋದಾದರೆ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸೂರ್ಯ ಮಾತ್ರ 12ನೇ ಮನೆಯಲ್ಲಿರೋದ್ರಿಂದ ಡೈಲಿ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ. ಯಾಕೆಂದರೆ ತೃತೀಯ ಭಾವದಲ್ಲಿ ಕುಜಕೇತು ಕೂತ್ಕೊಂಡ್ಬಿಟ್ಟಿದ್ದಾರೆ. ತೃತೀಯಾಧಿಪತಿ 12ನೇ ಮನೇಲಿದ್ದಾರೆ. ಯಾರಾದರೂ ನಿಮ್ಗೆ ಆಗದಿದ್ದವರಿದ್ದರೆ ಅಕ್ಕಪಕ್ಕದಲ್ಲಿ ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ಆಗದಿದ್ದವರಿದ್ದರೆ ಅವ್ರ ಜೊತೆ ಈ ವಾರ ಜಗಳ ಆಗುತ್ತೆ.
ಯಾಕೆಂದರೆ ಇಲ್ಲಿ ಕುಜ ಕೇತು ಕೂತ್ಕೊಂಡ್ರೆ ಹಾಗೆ ಕುಜ ಕೇತು, ಕುಜ ರಾಹು, ಕುಜ ಶನಿ ಈ ಕಾಂಬಿನೇಷನ್ಗಳು ಬಂದಾಗ ಇವರು ಜಗಳವನ್ನು ತೋರಿಸುವಂಥ ಗ್ರಹಗಳು. ಹಾಗಾಗಿ ನಿಮ್ಮ ತೃತೀಯ ಭಾವದಲ್ಲಿರೋದ್ರಿಂದ ನಿಮಗೆ ಕೋಪ ಬರುತ್ತೆ, ಅವ್ರ ನಡವಳಿಕೆ ಸ್ವಲ್ಪ ಜಗಳ ಆಗೋ ಸಾಧ್ಯತೆ ಇದೆ. ತಾಳ್ಮೆಯಿಂದ ಇರಿ. ಕೆಲವರು ಏನಾಗುತ್ತೆ ಅಂದರೆ ನೀವು ಸುಮ್ಮನೆ ಇದ್ರೂ ಜಗಳಕ್ಕೆ ಅಂತಲೇ ನಿಮಗೆ ಕೋಪ ಬರೋ ಥರ ಜಗಳ ಆಡೋದಕ್ಕೆ ಅಂತಲೇ ಬರ್ತಾರೆ ಕೆಲವರು. ಅಂಥವರನ್ನು ನೀವು ಇಗ್ನೋರ್ ಮಾಡಬೇಕು. ಕೆಲವರಿಗೆ ಅವರು ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ಕೀಳಾಗಿ ವರ್ತಿಸಿದ್ರು, ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅವ್ರಿಗೇನು ಅನಿಸಲ್ಲ. ಆದರೆ ಅವ್ರ ಲೆವೆಲ್ಗೆ ನಾವು ಇಳಿಬಾರ್ದು. ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು ಇದು ಅವರವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ನಮ್ಮ ವ್ಯಕ್ತಿತ್ವಕ್ಕೆ ಇದು ಯಾವುದೇ ಕಾರಣಕ್ಕೂ ಹಾನಿ ಮಾಡೋದಿಲ್ಲ. ಆದರೆ ನೀವು ಅವರ ಲೆವೆಲ್ಗೆ ಇಳಿದು ಅವ್ರ ಥರನೇ ಮಾತಾಡಿದ್ರಿ ಅಂದರೆ ಅವರ ಲೆವೆಲ್ಗೆ ನೀವು ಇಳಿದ್ಬಿಡ್ತೀರಾ. ಬೇಡ, ಆ ಥರ ಏನು ಮಾತಾಡೋಕ್ಕೆ ಹೋಗಬೇಡಿ. ಅವರು ಬೈಕೊಳ್ತಾರ ಅಂದ್ಕೊಳ್ಳಿ. ನಿಮ್ಮ ಪಾಡಿಗೆ ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ಇದ್ದುಬಿಡಿ. ಆದಿತ್ಯ ಹೃದಯ ಮಂತ್ರವನ್ನು ಡೈಲಿ ಹೇಳ್ಕೊಳ್ಳಿ, ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಇದರಿಂದ ಈ ಥರದ ಕಿರಿಕಿರಿಗಳು ಕಡಿಮೆ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಕುಜಗ್ರಹ ಇಷ್ಟು ದಿನ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದ. ಆದರೆ ಈ ವಾರ 2ನೇ ಮನೆಗೆ ಹೋಗಿರ್ತಾನೆ. 2ನೇ ಮನೆ ಅನ್ನೋದು ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ. ನೋಡಿ ಎಷ್ಟು ವಿಶೇಷವಾಗಿ ನಮ್ಮ ಋಷಿಗಳು ಹೇಳಿದ್ದಾರೆ. 2ನೇ ಮನೆ ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ. ಆದರೆ ಅದರ ಜೊತೆಗೆ ಅದನ್ನು ಮಾರಕ ಸ್ಥಾನ ಅಂತ ಕರೆದಿದ್ದಾರೆ. ಅರೆ, ಕುಟುಂಬ ಹೇಗೆ ಮಾರಕ ಆಗುತ್ತೆ? ಮಾತು ಹೇಗೆ ಮಾರಕ ಆಗುತ್ತೆ? ದುಡ್ಡು ಹೇಗೆ ಮಾರಕ ಆಗುತ್ತೆ? ಇದರಿಂದೆಲ್ಲ ನಮಗೆ ತೊಂದರೆ ಹೆಂಗಾಗುತ್ತೆ? ಖಂಡಿತ ಆಗುತ್ತೆ. ದುಡ್ಡು ಅತಿಯಾದರೂ ಮಾರಕ, ಮಾತು ಅತಿಯಾದರೂ ಮಾರಕ. ಹೌದು, ತುಂಬ ಮಾತಾಡೋದ್ರಿಂದ ಅಥವಾ ಬಾಯಿಗೆ ಬಂದಂಗೆ ಮಾತಾಡೋದ್ರಿಂದ ಶತ್ರುಗಳು ಜಾಸ್ತಿ ಆಗ್ತಾರಲ್ವ. ಹಾಗೆ ಕುಟುಂಬದ ಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಹೇಳಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಮುಖ್ಯವಾದ ನಿರ್ಧಾರಗಳನ್ನು ತಮ್ಮ ಬಗ್ಗೆ ಯೋಚನೆ ಮಾಡದೆ ಯಾರ್ದೋ ಸೆಂಟಿಮೆಂಟ್ಗೋಸ್ಕರ ಅವ್ರು ಹೇಳಿದ್ರು ಅಂತೇಳಿ ಡಿಸಿಷನ್ಗಳು ತೊಗೊಬಿಡ್ತಾರೆ. ಇವತ್ತಿನ ನಮ್ಮ ನಿರ್ಧಾರವೇ ನಾಳಿನ ಭವಿಷ್ಯ. ಅದಕ್ಕೆ ಯಾವುದೇ ಒಂದು ವಿಚಾರದಲ್ಲಿ ನಾವು ನಿರ್ಧಾರ ತಗೋಬೇಕು ಅಂದಾಗ ನಮಗಿದು ಸೂಟ್ ಆಗುತ್ತಾ, ಇದರಿಂದ ನಮಗೆ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತಾ, ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ಕುಟುಂಬದವರೇ ಮೋಸ ಮಾಡೋದು ಕೂಡ ನೋಡ್ತಾ ಇದ್ದೀವಿ ನಾವು. ಎಲ್ಲವೂ ಕೂಡ ಎಲ್ಲದರ ಮೇಲೂ ಕೂಡ ನಾವು ಮಿತಿಯನ್ನು ಕಾಪಾಡ್ಕೊಂಡು ಹೋದರೆ ಖಂಡಿತ ನಾವು ಸುಖವಾಗಿರ್ಬೋದು. 2ನೇ ಮನೆಗೆ ಕುಜ ಬಂದಿದ್ದಾನೆ. ಕುಜ ಕೇತು ಇರೋದ್ರಿಂದ ಈ ವಾರದಲ್ಲಿ ಸ್ವಲ್ಪ ಮನೆಯಲ್ಲಿ ಗಲಾಟೆ, ಜಗಳ ಸಣ್ಣ ಪುಟ್ಟದಾಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ತುಂಬ ಅನುಕೂಲ ಆಗುತ್ತೆ. ವಾಕ್ಸ್ಥಾನದಲ್ಲಿ ಕುಜ ಕೇತು ಇರೋದ್ರಿಂದ ಸಹಜವಾಗಿ ಕೋಪ ಬರೋ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರೋರು ಯಾರಾದರೂ ಒಬ್ರು ನಡ್ಕೋಬೋದು. ಅವಾಗ ಒಂಚೂರು ಜಾಸ್ತಿ ಮಾತಾಡ್ತೀರ. ಆದರೆ ಏನಪ್ಪ ಅಂದರೆ ನಿಮಗೆ ಕೋಪ ಜಾಸ್ತಿ ಹೊತ್ತು ಇರಲ್ಲ, ಜಗಳನೂ ಜಾಸ್ತಿ ಹೊತ್ತು ಇರಲ್ಲ. ಸಣ್ಣ ಪುಟ್ಟದ್ದು ಮನಸ್ತಾಪ ಆಗಿ ಒಂಚೂರು ರ್ಯಾಶಾಗಿ ಮಾತಾಡಿ ಮತ್ತೆ ಸರಿಯಾಗಿಬಿಡ್ತೀರ. ಇನ್ನು 2ನೇ ಮನೇಲಿ ಕುಜ ಇರೋದ್ರಿಂದ ಅವನು ನಿಮಗೆ ಯೋಗಕಾರಕ, ಮಂಗಳ ಗ್ರಹ. ಈ ಯೋಗಕಾರಕ 2ನೇ ಮನೇಲಿ ಇರೋದ್ರಿಂದ ನಿಮಗೆ ಯಾವುದೆಲ್ಲ ದುಡ್ಡು ಬರಬೇಕಾಗಿದೆ ಆ ದುಡ್ಡು ಸ್ವಲ್ಪ ಮಟ್ಟಿಗಾದರೂ ಬರುತ್ತೆ. ಉದ್ಯೋಗದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದರೆ ನಿಮಗೆ ದಶಮ ಭಾವದಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ಶುಕ್ರ ನಿಮಗೆ ಲಾಭಾಧಿಪತಿ ಜೊತೆಗೆ ಚತುರ್ಥಾಧಿಪತಿ, ಅಂದರೆ ಸುಖವನ್ನು ಲಾಭವನ್ನು ಎರಡನ್ನೂ ಕೊಡುವಂಥ ಗ್ರಹವಾಗಿ ದಶಮ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ವ್ಯಾಪಾರದಲ್ಲಿ ತುಂಬ ಲಾಭ ಇದೆ ಈ ವಾರದಲ್ಲಿ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ನಿಮ್ಮ ಸಪ್ತಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ತುಂಬ ಅನುಕೂಲಗಳಿರುತ್ತೆ. ಇದರ ಜೊತೆಗೆ ಶುಕ್ರನ ಅನುಗ್ರಹದಿಂದಾಗಿ ಮನೆಗೆ ಕೆಲವೊಂದು ವಸ್ತುಗಳನ್ನ ತೊಗೊಂಬರ್ತೀರಾ. ಅಲಂಕಾರಿಕ ವಸ್ತು ತುಂಬ ದಿನದಿಂದ ಏನೇನೋ ತರಬೇಕು ಅಂತ ಆಸೆ ಇತ್ತು, ತೊಗೊಂಡು ಬರ್ತೀರಾ. ಇದರಿಂದ ಕೂಡ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ವಾಕ್ಸ್ಥಾನಾಧಿಪತಿ ಧನಸ್ಥಾನಾಧಿಪತಿ ರವಿಗ್ರಹನೇ ಆಗಿ ಅವನು ಕೂಡ ಲಾಭದಲ್ಲೇ ಇರೋದ್ರಿಂದ ನಿಮ್ಮ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ನಿಮ್ಮ ಮಾತಿನಿಂದಲೇ ಎಲ್ಲವನ್ನು ನೀವು ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಪಡಿತೀರ. ಇದರ ಜೊತೆಗೆ ನಿಮಗೆ ಸೂರ್ಯಗ್ರಹ ಲಾಭದಲ್ಲಿರೋದ್ರಿಂದ, ಜೊತೆಗೆ ಷಷ್ಠಭಾವಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ, ಗುರುಗ್ರಹ 12ನೇ ಮನೆಯಲ್ಲಿರೋದ್ರಿಂದ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ವಿಶೇಷ ಜವಾಬ್ದಾರಿಗಳನ್ನ ತೊಗೊಳ್ತೀರಾ ನೀವು. ಯಾಕೆಂದರೆ ಸೂರ್ಯ 11ನೇ ಮನೆಗೆ ಬಂದ ಅಂದರೆ ವಿಶೇಷ ಜವಾಬ್ದಾರಿಗಳನ್ನ ತೊಗೊಳ್ಳೋದ್ರಿಂದ ನಿಮಗೆ ಲಾಭ ಇರುತ್ತೆ. ಮೇಲಧಿಕಾರಿಗಳು ನಿಮ್ಮನ್ನು ನಂಬಿ ಕೆಲವೊಂದು ಕೆಲಸಗಳನ್ನ ಕೊಡ್ತಾರೆ. ಬಟ್ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ, ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ.
12ನೇ ಮನೇಲಿ ಗುರು ಇರೋದ್ರಿಂದ ಒಂಚೂರು ನಿಧಾನ ಆಗ್ತಾ ಇರುತ್ತೆ. ಅವಾಗ ಕೆಲವೊಂದು ಸಲ ಆತಂಕ ಆಗುತ್ತೆ, ಅಯ್ಯೋ ಲೇಟ್ ಆಗ್ತಿದೆಯಲ್ಲ ಅಂತ. ಹಾಗೆಲ್ಲ ಏನು ತೊಂದರೆ ಇಲ್ಲ. ಸ್ವಲ್ಪ ಕೆಲವು ಕೆಲಸಗಳು ಪೆಂಡಿಂಗ್ ಆದರೂ ಕೂಡ ನೀವು ತುಂಬ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸ ಕಾರ್ಯಗಳಿದ್ದರೆ ಅದನ್ನು ಈ ವಾರದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಚತುರ್ಥಾಧಿಪತಿ ಶುಕ್ರಗ್ರಹ ದಶಮದಲ್ಲಿ ಕೂತ್ಕೊಂಡು ಚತುರ್ಥವನ್ನೇ ನೋಡ್ತಾ ಇರೋದ್ರಿಂದ ಆಸ್ತಿ ವಿಚಾರವಾಗಿ ನೀವು ಏನೇ ನಿರ್ಧಾರ ತಗೊಳ್ಳೋದಾದರೆ ತುಂಬ ಒಳ್ಳೆಯ ಟೈಮ್. ಕುಜ 2ನೇ ಮನೆಗೆ ಬಂದಿದ್ದಾನೆ ಅಂದರೆ ನಿಮಗೆ ಪ್ರಾಪರ್ಟಿ ವಿಚಾರವಾಗಿ ಹಣಕಾಸಿನ ಅನುಕೂಲವನ್ನು ಕೂಡ ಮಾಡಿಕೊಡ್ತಾನೆ. ಹಾಗಾಗಿ ಸೈಟ್ ತಗೊಳ್ಳೋದಾಗಿರಬಹುದು ಅಥವಾ ಮಾರೋ ಅಂಥದ್ದಾಗಿರಬಹುದು, ಮನೆ ತಗೊಳ್ಳೋವಂಥದ್ದು ಅಥವಾ ವಾಹನವನ್ನು ತಗೊಳ್ಳುವಂಥದ್ದು, ಈ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ಮಾಡಲಿಕ್ಕೆ ಇದು ಸೂಕ್ತವಾದ ಸಮಯ. ಪಂಚಮಾಧಿಪತಿ ಕುಜಗ್ರಹ ತನ್ನ ನೀಚ ಸ್ಥಾನವನ್ನು ಬಿಟ್ಟು ಮಿತ್ರ ರಾಶಿಯಾದ ಸಿಂಹರಾಶಿಗೆ ಬಂದಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಚೆನ್ನಾಗಿದೆ. ಕುಜ ಕೇತು ಕಾಂಬಿನೇಷನ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಟೋಟಲಾಗಿ ಹೇಳೋದಾದರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕವಾದಂಥ ವಾರ ಅಂತ ಹೇಳ್ಬೋದು. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ದುರ್ಗಾ ಅಷ್ಟೋತ್ತರವನ್ನು ಡೈಲಿ ಹೇಳ್ಕೊಳ್ಳೋದನ್ನು ಮರಿಬೇಡಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಸೂರ್ಯಗ್ರಹ ದಶಮದಲ್ಲಿ ಸ್ಥಿತನಾಗಿದ್ದಾನೆ. ನಿಮ್ಮ ರಾಶ್ಯಾಧಿಪತಿನೇ ಸೂರ್ಯಗ್ರಹ ಆಗಿರೋದ್ರಿಂದ ನೀವು ಏನೇನು ಕೆಲಸಗಳಾಗಬೇಕು ಅಂದ್ಕೊಳ್ತೀರೋ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾಕೆಂದರೆ ದಶಮದಲ್ಲಿ ಸೂರ್ಯನು ದಿಗ್ಬಲನಾಗ್ತಾನೆ. ದಿಗ್ಬಲನಾಗಿ ಚತುರ್ಥ ಭಾವವನ್ನು ನೋಡ್ತಾನೆ. ಚತುರ್ಥಾಧಿಪತಿ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಬಂದಿದ್ದಾನೆ. ಇದೆಲ್ಲದರ ಒಂದು ಪರಿಣಾಮವಾಗಿ ಮುಖ್ಯವಾದ ವಿಚಾರ ಅಂದರೆ ಆಸ್ತಿಗೆ ಸಂಬಂಧಪಟ್ಟಂತಹ ಏನಾದರೂ ಇದ್ದರೆ ಅಂದರೆ ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು ಅಥವಾ ಅದನ್ನು ಸೇಲ್ ಮಾಡೋ ವಿಚಾರ ಅಥವಾ ಈಗಾಗಲೇ ಆಸ್ತಿಗೆ ಕುರಿತಾದಂತಹ ಏನಾದರೂ ವ್ಯಾಜ್ಯಗಳಿದ್ದರೆ ಅದು ಈ ವಾರದಲ್ಲಿ ಬಗೆಹರಿಯುವಂತಹ ಸೂಚನೆಗಳು ನಿಮಗೆ ಕಂಡು ಬರುತ್ತೆ. ಯಾಕೆಂದರೆ ಚತುರ್ಥಾಧಿಪತಿನೇ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ. ಇನ್ನು ದಶಮ ಅನ್ನೋದು ನಮ್ಮ ಕೆಲಸದ ಒಂದು ಸಕ್ಸಸ್ಸನ್ನು ತೋರಿಸುತ್ತೆ. ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಸಕ್ಸಸ್ ಆಗಬೇಕು, ಫೈನಲ್ ಆಗಿ ಅದರಿಂದ ನಮಗೆ ಎಲ್ಲ ಥರದ ಸೌಖ್ಯ ಸಿಗಬೇಕು ಅಂತಂದಾಗ ದಶಮ ಸ್ಥಾನವನ್ನು ನೋಡ್ತೀವಿ. ಈ ದಶಮದಲ್ಲೇ ರವಿ ಇರೋದ್ರಿಂದ ನೀವು ಈ ವಾರದಲ್ಲಿ ಏನೇನೆಲ್ಲ ಕೆಲಸಗಳು ಮಾಡ್ತೀರೋ ಆಲ್ಮೋಸ್ಟ್ ಎಲ್ಲದೂ ತುಂಬ ಅಚ್ಚುಕಟ್ಟಾಗಿ ಆಗೋದ್ರ ಜೊತೆಗೆ ನಿಮ್ಮ ಕೆಲಸದ ವಿಚಾರವಾಗಿ, ಇದು ಬರೀ ವೃತ್ತಿ ಅಂತಲ್ಲ, ಬೇರೆ ಬೇರೆ ಕೆಲಸಗಳು ಏನೇನಿತ್ತೀಗ ಆಸ್ತಿ ವಿಚಾರದ್ದೇ ಆಗಿರಬಹುದು, ಯಾವುದೋ ಮಾತುಕತೆ ಆಗಿರಬಹುದು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಬಹುದು, ಇದೆಲ್ಲವೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡುತ್ತೆ. ಅಂದರೆ ಎಲ್ಲವೂ ತುಂಬ ಚೆನ್ನಾಗಾಯಿತು ಅನ್ನೋ ರೀತಿಯಲ್ಲಿ ಈ ವಾರ ಇರುತ್ತೆ. ಇದ್ರ ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಬಹಳ ಚೆನ್ನಾಗಿದೆ. ದಶಮಕ್ಕೆ ರವಿ ಬಂದಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲವೊಂದು ವಿಶೇಷ ಜವಾಬ್ದಾರಿಗಳನ್ನು ತಗೊಳ್ಳೋದ್ರ ಮೂಲಕ ಅಲ್ಲಿ ನಿಮ್ಮ ಒಂದು ಸ್ಥಾನಮಾನ ಹೆಚ್ಚಾಗುವಂಥದ್ದಾಗತ್ತೆ. ಆದರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲವರ ಶತ್ರುತ್ವ ಕೂಡ ಹೆಚ್ಚಾಗತ್ತೆ. ಯಾಕೆಂದರೆ ನೀವು ಚೆನ್ನಾಗಿ ಬೆಳೀತಿದ್ದೀರಾ ಅಂತ ಬಂದಾಗ ಕೆಲವರು ನಿಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ತೃತೀಯ ಭಾವಾಧಿಪತಿ ಶುಕ್ರಗ್ರಹ ಬಾಧಕ ಸ್ಥಾನದಲ್ಲಿದ್ದಾನೆ, ನೋಡ್ತಾ ಇದ್ದಾನೆ ತನ್ನ ಮನೆಯನ್ನು. ಹಾಗಾಗಿ ನೀವೇನೇನು ಕೆಲಸಗಳು ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನಿಮ್ಮ ಹಿತಶತ್ರುಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಂಹರಾಶಿಯವರು ಆದಷ್ಟು ನೀವೇನೇ ಕೆಲಸ ಮಾಡಿ ಅದನ್ನು ಹೇಳ್ಕೋಬೇಡಿ. ನಿಮ್ಮ ಪ್ರಾಬ್ಲಮ್ಮೇ ಅದು. ಏನಾದರೂ ಒಂದು ಕೆಲಸನ ಶುರು ಮಾಡೋದಕ್ಕಿಂತ ಮುಂಚೆನೇ ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಾಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಡ್ತೀರ ಎಲ್ಲರಿಗೂ. ಹಂಗೆ ಹೇಳಿದ್ರೇ ಅರ್ಧ ಕೆಲಸ ಅಲ್ಲಿ ಆಗೋದಿಲ್ಲ ಅಂತ ಅರ್ಥ. ಹಾಗಾಗಿ ಎಲ್ಲ ಕೆಲಸ ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಹೇಳಬೇಡಿ. ನೀವೊಬ್ಬರೇ ಅದನ್ನು ಸೀಕ್ರೆಟಾಗಿ ಮಾಡ್ಕೊಂಡು ಹೋಗಿ. ಸಕ್ಸಸ್ ಆದಮೇಲೆ ಗೊತ್ತಾಗೇ ಆಗುತ್ತೆ. ಅವಾಗ ನೀವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸಕ್ಸಸ್ ಆಗೋವರೆಗೂ, ನಿಮ್ಮ ವೃತ್ತಿಯಲ್ಲಿ ಸಕ್ಸಸ್ ಪಡೆಯೋವರೆಗೂ ಆದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಇನ್ನು ನಿಮಗೆ ಧನಸ್ಥಾನಾಧಿಪತಿ ಬುಧಗ್ರಹ ಲಾಭದಲ್ಲಿದ್ದಾನೆ, ಗುರು ಕೂಡ ಲಾಭದಲ್ಲಿದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ತುಂಬ ಲಾಭ ಇದೆ. ಹಾಗೆ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳು ಏನೇ ಬಂದರೂ ನಿಭಾಯಿಸ್ಕೊಂಡು ಹೋಗ್ತೀರಾ. ಖರ್ಚುಗಳು ಬರುತ್ತೆ, ಯಾಕಂದರೆ 2ನೇ ಮನೆನ ಶನಿ ನೋಡ್ತಾ ಇರೋದ್ರಿಂದ. ಬಟ್ ಎಷ್ಟೇ ಖರ್ಚು ಬಂದರೂ ಬುಧ ಲಾಭದಲ್ಲಿರೋದ್ರಿಂದ, ಗುರು ಲಾಭದಲ್ಲಿರೋದ್ರಿಂದ ಎಲ್ಲ ಖರ್ಚುಗಳನ್ನು ನಿಭಾಯಿಸಿ ಸ್ವಲ್ಪ ಹಣಕಾಸಿನ ಉಳಿತಾಯ ಕೂಡ ಆಗುತ್ತೆ. ಮಾತಿನಿಂದ ಅದೆಷ್ಟೋ ಕೆಲಸಗಳು ಸಕ್ಸಸ್ ಆಗುತ್ತೆ. ತುಂಬ ಮುಖ್ಯವಾದಂತಹ ವಿಚಾರಗಳ ಬಗ್ಗೆ
ಮಾತುಕತೆಗಳು ಈ ವಾರದಲ್ಲಿರುತ್ತೆ. ಬಟ್ ಎಲ್ಲದರಲ್ಲೂ ಅನುಕೂಲ ಆಗುತ್ತೆ. ಶನಿ ಸ್ವಲ್ಪ ತಡೆ ಹಾಕ್ತಾನೆ. ಹಾಗಾಗಿ ಶನಿವಾರ ಎಳ್ಳು ದಾನ ಅಥವಾ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡೋದು ಮರಿಬೇಡಿ. ಇದೊಂದು ರೆಗ್ಯುಲರ್ ರೆಮಿಡಿ ಸಿಂಹರಾಶಿಯವರಿಗೆ. ಇನ್ನು ನಿಮಗೆ ಭಾಗ್ಯದಲ್ಲಿ ಶುಕ್ರ ಇರೋದ್ರಿಂದ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತೆ. ನೋಡಿ, ದಶಮವನ್ನು ಶನಿ ನೋಡ್ತಾ ಇದ್ದಾನೆ. ಆದರೂ ಕೂಡ ದಶಮಾಧಿಪತಿ ಚೆನ್ನಾಗಿರೋದ್ರಿಂದ ಸಂಕಷ್ಟಗಳ ನಡುವೆಯೂ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುವಂತಹ ರಾಶಿಯಾಗಿರುತ್ತೆ ಸಿಂಹರಾಶಿಯವ್ರದ್ದು. ಶನಿ ಒಬ್ಬನೇ ನಿಮಗೆ ತೊಂದರೆ ಕೊಡ್ತಾ ಇರೋದು, ಆದರೆ ಬೇರೆ ಗ್ರಹಗಳೆಲ್ಲ ಶುಭ ಫಲ ಕೊಡ್ತಾ ಇದ್ದಾರೆ. ನೋಡಿ, ನಿಮಗೆ ಕುಜ ತುಂಬ ಶುಭ ಫಲ ಕೊಡ್ತಾ ಇದ್ದಾನೆ ಈ ವಾರದಲ್ಲಿ. ಶುಕ್ರ ಭಾಗ್ಯದಲ್ಲಿದ್ದಾನೆ, ಬುಧ ಗುರು ಲಾಭದಲ್ಲಿದ್ದಾರೆ, ರವಿ ದಿಗ್ಬಲನಾಗಿದ್ದಾನೆ. ಇವರೆಲ್ಲ ಶುಭ ಫಲ ಕೊಡುವಾಗ ಶನಿಯ ಒಂದು ಅಶುಭ ಫಲ ಆದರೆ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಶನಿಯ ಪವರೇ ಬೇರೆ, ಅವನು ಕರ್ಮಫಲದಾತ. ಆದರೆ ಶನಿಗೆ ಇಷ್ಟವಾಗುವ ರೀತಿಯಲ್ಲಿ ನಡ್ಕೊಂಡ್ಬಿಡಿ. ಅಂದರೆ ನಿಮ್ಮ ವೃತ್ತಿ ಆಯಿತು, ನಿಮ್ಮ ಕೆಲಸ ಆಯಿತು ಅಂತ ನೀವು ಸುಮ್ಮನೆ ಇದ್ಬಿಡಿ. ಯಾರ ವಿಚಾರಕ್ಕೂ ಹೋಗಬೇಡಿ, ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ, ಯಾರ ಹತ್ರನೂ ನಿಮ್ಮ ವಿಚಾರಗಳನ್ನ ಹೇಳ್ಕೋಬೇಡಿ. ಬೇರೆಯವ್ರ ವಿಚಾರನ ನೀವು ತಲೆ ಕೆಡಿಸ್ಕೊಂಡು ಕೇಳೋಕ್ಕೂ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ಇದ್ದರೆ ಖಂಡಿತ ಶನೇಶ್ವರ ನಿಮಗೇನೂ ಕಷ್ಟ ಕೊಡೋದಿಲ್ಲ, ಒಳ್ಳೆಯದನ್ನೇ ಮಾಡ್ತಾನೆ. ಅವನು ಕರ್ಮ ಫಲದಾತ, ಹೆಸರಲ್ಲೇ ಇದೆ ಅಲ್ವಾ ಕರ್ಮ. ನಾವು ಏನು ಕರ್ಮ ಮಾಡ್ತೀವೋ ಮಾಡಿದ್ವೋ ಅದರ ಫಲವನ್ನು ಅವನು ಕೊಡ್ತಾನೆ. ಏನು ಮಾಡಿದ್ವಿ ನಮಗೆ ಗೊತ್ತಿಲ್ಲ, ಆದರೆ ಈಗ ನಾವು ಒಳ್ಳೆಯ ಕರ್ಮಗಳನ್ನು ಮಾಡೋಣ, ಒಳ್ಳೆಯ ಚಿಂತನೆಗಳನ್ನು ಮಾಡೋಣ. ಯಾರ ಬಗ್ಗೆನೂ ಅಸೂಯೆ ಬೇಡ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದು ಬೇಡ. ಕೆಲವ್ರು ಏನಾಗುತ್ತೆ ಗೊತ್ತಾ, ಒಬ್ಬರ ಬಗ್ಗೆ ಗೊತ್ತೇ ಇರೋದಿಲ್ಲ, ಯಾರೋ ಬಂದು ನೆಗೆಟಿವ್ ಹೇಳ್ತಾರೆ, ಇವರು ಅದನ್ನು ಇನ್ನೊಬ್ರಿಗೆ ಹೇಳ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಎಂಥ ತಪ್ಪು ಅಂದರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಗಾದೆನೇ ಇದೆ. ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅವರ ಪಾಪದ ಬಗ್ಗೆ ನೀವು ಮಾತಾಡ್ತಾ ಇದ್ದರೆ ಅದರ ದೋಷ ನಿಮಗೂ ಅಂಟ್ಕೊಳ್ಳುತ್ತೆ. ತುಂಬ ಜನ ಗೊತ್ತಿಲ್ಲದೆ ಈ ತಪ್ಪು ಮಾಡ್ತಾರೆ. ಹಾಗಾಗಿ ಅದು ಯಾವುದು ಮಾಡ್ದಂಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಆಗೋದಿಲ್ಲ. ಶನಿವಾರ ಎಳ್ಳೆಣ್ಣೆ ಕೊಡೋದು ಮರಿಬೇಡಿ. ಯಾವ ದೇವಸ್ಥಾನಕ್ಕೆ ಬೇಕಾದರೂ ಕೊಡಿ, ಈಶ್ವರ, ಆಂಜನೇಯ ಸ್ವಾಮಿ ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿ ಶನೇಶ್ವರನ ದೇವಸ್ಥಾನ ಇದ್ದರೆ ಅಲ್ಲಿಗೂ ಕೊಡ್ಬೋದು. ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಪಂಚಮಾಧಿಪತಿ ಗುರು ಲಾಭದಲ್ಲಿ ಕೂತ್ಕೊಂಡು ಪಂಚಮವನ್ನೇ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಅಂದರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ, ಆದರೂ ಕೂಡ ನಿಭಾಯಿಸ್ಕೊಂಡು ಹೋಗ್ತೀರಾ. ಎಲ್ಲ ವಿಚಾರದಲ್ಲೂ ಕೂಡ ಸಿಂಹರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಬುಧಗ್ರಹ ದಶಮದಲ್ಲಿದ್ದಾನೆ. ದಶಮ ಅಂದ್ರೇ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ಸನ್ನು ಪಡೆಯುವಂತಹ ಭಾವ. ಕರ್ಮಸ್ಥಾನ ಅಂದರೆ ಬರೀ ವೃತ್ತಿ ಅಷ್ಟೇ ಅಲ್ಲ, ಎಲ್ಲ ವಿಚಾರದಲ್ಲೂ ನಾವು ಸಕ್ಸಸ್ ಆಗಬೇಕು, ನಮಗೆ ಉತ್ತಮವಾದ ಹೆಸರು, ಕೀರ್ತಿ ಇದೆಲ್ಲವೂ ಸಿಗಬೇಕು ಅಂದರೆ ದಶಮ ಸ್ಥಾನ ತುಂಬ ಮುಖ್ಯ. ದಶಮದಲ್ಲಿ ಗುರು ಬುಧ ಎರಡೂ ಗ್ರಹಗಳಿರೋದ್ರಿಂದ ವೃತ್ತಿಯಲ್ಲಿ ಅದ್ಭುತವಾದಂತಹ ಬದಲಾವಣೆಗಳಾಗುತ್ತೆ ಕನ್ಯಾ ರಾಶಿಯವರಿಗೆ. ಕೆಲಸದಲ್ಲಿ ಇಷ್ಟು ದಿನ ಇದ್ದಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆಮೇಲೆ ಕೆಲಸದಲ್ಲಿ ಇದ್ದಂತಹ ಕಷ್ಟಗಳು ಕಮ್ಮಿ ಆಗುತ್ತೆ. ವರ್ಕ್ ಪ್ರೆಷರ್ ಆಗಿರಬಹುದು ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗಿರಬಹುದು, ಒತ್ತಡಗಳಾಗಿರ್ಬೋದು, ಇದೆಲ್ಲವೂ ಕಡಿಮೆ ಆಗುತ್ತೆ. ಬಹಳ ಸುಲಭವಾಗಿ ಆರಾಮಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀರಾ. ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ಕೆಲಸ ಕಾರ್ಯಗಳು ನೀವು ಏನೇನೆಲ್ಲ ಯೋಜನೆಗಳನ್ನ ರೂಪಿಸಿದರೆ ಅದೆಲ್ಲ ತುಂಬ ಪರ್ಫೆಕ್ಟಾಗಿ ಮಾಡ್ತೀರಾ. ಆದರೆ ಅದರದ್ದೊಂದು ಲಾಭದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ತಕ್ಕಷ್ಟೇ ಲಾಭ ಬರಲ್ಲ, ಆದರೆ ತಕ್ಕ ಮಟ್ಟಿಗೆ ಲಾಭ ಅಂತೂ ಬಂದೇ ಬರುತ್ತೆ. ಯಾಕೆಂದರೆ ಧನಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. 50% ನಿಮಗೆ ಶುಭ ಫಲ ಕೊಡ್ತಾನೆ ಶುಕ್ರಗ್ರಹ. ಇನ್ನೊಂದು 50% ಒಂಚೂರು ನಿರಾಶೆ ಮಾಡ್ತಾನೆ. ತೃತೀಯ ಭಾವಾಧಿಪತಿ ಕುಜಗ್ರಹ 12ನೇ ಮನೆಯಲ್ಲಿ ಕೇತುವಿನ ಜೊತೆ ಇರೋದ್ರಿಂದ ಯಾರಾದರೂ ಮಿತ್ರರು ಅಂತ ಇದ್ದರೆ ನಿಮಗೆ, ಅಂದರೆ ನಿಜವಾದ ಮಿತ್ರರಲ್ಲ, ಒಂದು ರೀತಿ ಮಿತ್ರರೂ ಹೌದು, ಆದರೆ ನಿಮ್ಮ ಏಳಿಗೆಯನ್ನು ಸಹಿಸದವರು, ನಿಮ್ಮ ಮಿತ್ರರ ಲಿಸ್ಟಲ್ಲಿರ್ತಾರೆ ಅಷ್ಟೇ. ಅವರು ಸ್ನೇಹಿತರ ಗ್ರೂಪಲ್ಲಿರ್ತಾರೆ. 10 ಜನ ಸ್ನೇಹಿತರು ಅಂದರೆ 10 ಜನ ಕೂಡ ನಿಮ್ಮ ಬಗ್ಗೆ ಒಂದೇ ಥರದ ಮನೋಭಾವನೆ ಇಟ್ಕೊಂಡಿರಲ್ಲ. ಎಲ್ಲೋ ಒಬ್ಬರು ನಿಜವಾಗಲೂ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಿದ್ರೆ, ಇನ್ನೊಬ್ಬರು ಬರೀ ಮೇಲ್ನೋಟಕ್ಕಷ್ಟೇ ಮನಸ್ಸಿನಲ್ಲಿ ನಿಮಗೆ ಕೆಟ್ಟದ್ದಾಗಲಿ ಅಂತ ಬಯಸ್ತಾ ಇರ್ತಾರೆ. ಅಂಥವರನ್ನು ಗೊತ್ತಿಲ್ಲದೆ ಮಿತ್ರರ ಲಿಸ್ಟಲ್ಲಿ ಇಟ್ಟಿರ್ತೀರ, ಆದರೆ ಅವರು ಹಿತಶತ್ರುಗಳಾಗಿರ್ತಾರೆ. ಇಂಥವ್ರನ್ನ ಕಂಡುಹಿಡಿಯೋದು ಕನ್ಯಾ ರಾಶಿಯವರಿಗೆ ತುಂಬ ಕಷ್ಟ. ನೀವು ಬೇಗ ಎಲ್ಲದನ್ನು ನಂಬ್ತೀರಾ, ನಂಬುವಂತಹ ಸ್ವಭಾವದವ್ರು ನೀವು. ನಂಬಿ ಮೋಸ ಹೋಗಿ ಆಮೇಲೆ ಅಯ್ಯೋ ದೇವ್ರು ನನಗೆ ಹಿಂಗೆ ಮಾಡಿಬಿಟ್ಟ ಅಂತ ದೇವ್ರ ಹತ್ರ ಕೇಳ್ತೀರ ನೀವು ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ
ನೀವು ಒಬ್ಬರನ್ನು ಜಡ್ಜ್ ಮಾಡುವಾಗ ಇವ್ರು ಹೀಗೆ ಅಂತ ನೀವು ಮೊದಲೇ ಹೇಳ್ಕೊಬಿಡ್ಬೇಡಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನೂ ನಂಬೋದು ಬೇಡ, ಭಗವಂತನ ನಂಬಿ. ಅವನು ನಮಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಾರದಲ್ಲಿ ಅಂಥವರ ಒಬ್ಬರನ್ನು ನಿಮ್ಮ ಲಿಸ್ಟಿಂದ ತೆಗೆದುಬಿಡ್ತೀರ. ನಂಗೆ ಇವ್ರು ಬೇಡ, ಇವ್ರ ಫ್ರೆಂಡ್ಶಿಪ್ ಬೇಡ ಅಂತ ತೆಗಿತೀರ. ಇನ್ನು ಪಂಚಮಾಧಿಪತಿ ಸಪ್ತಮದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಚತುರ್ಥವನ್ನು ಗುರು ಬುಧ ಎರಡೂ ಗ್ರಹಗಳು ನೋಡ್ತಾ ಇರೋದ್ರಿಂದ ಆಸ್ತಿಯ ವಿಚಾರವಾಗಿ ನೀವೇನಾದರೂ ಅಂದ್ಕೊಂಡ್ರೆ, ಪ್ರಾಪರ್ಟಿ ತಗೋಬೇಕು, ಸೇಲ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡ್ರೆ ಅದಕ್ಕೆಲ್ಲ ತುಂಬ ಒಳ್ಳೆಯ ಸಮಯ, ಅನುಕೂಲಗಳಾಗಿ ಬರುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ವ್ಯಾಜ್ಯಗಳಿತ್ತು ಅಂದರೂ ಕೂಡ ಅದು ನಿವಾರಣೆ ಆಗುವಂತಹ ಸಾಧ್ಯತೆಗಳಿದೆ. ಹಾಗೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ವೃತ್ತಿಯಲ್ಲಿ ಕೆಲವು ಬದಲಾವಣೆಗಳು ಆಗತ್ತೆ, ಬಟ್ ಎಲ್ಲವೂ ಒಳ್ಳೆಯ ಬದಲಾವಣೆಗಳು. 9ನೇ ಮನೆಯಲ್ಲಿ ಸೂರ್ಯಗ್ರಹ ಸ್ಥಿತನಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಅದರಲ್ಲೂ ವೃತ್ತಿಯ ವಿಚಾರದಲ್ಲಿ ಮಾತ್ರ ತುಂಬ ಅದ್ಭುತವಾದ ಸಮಯ ಬಂದಿದೆ. ಸೈಟು, ಮನೆ, ವಾಹನ ಇತ್ಯಾದಿಗಳನ್ನು ತಗೋಬೇಕು ಅಂತ ಡಿಸೈಡ್ ಮಾಡಿದರೆ ಇದು ತುಂಬ ಒಳ್ಳೆಯ ಟೈಮ್. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಿ. 4ನೇ ಮನೆ ಅಧಿಪತಿ ಗುರು 4ನೇ ಮನೆಯನ್ನೇ ನೋಡ್ತಾ ಇದ್ದಾನೆ. ಅವನ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧ ಕೂಡ ಇರೋದ್ರಿಂದ ಎಲ್ಲವೂ ಕೂಡ ಶುಭವಾಗುತ್ತೆ. ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಎಲ್ಲವೂ ಚೆನ್ನಾಗಾಗುತ್ತೆ. ಈ ವಾರ ಕನ್ಯಾ ರಾಶಿಯವರಿಗೆ ತುಂಬಾ ಶುಭದಾಯಕವಾದ ವಾರ ಅಂತ ಹೇಳ್ಬೋದು. ಆದರೆ 12ನೇ ಮನೆಯಲ್ಲಿರುವಂತಹ ಕುಜ ಮತ್ತು ಕೇತುವಿಗೆ ಪರಿಹಾರಾರ್ಥವಾಗಿ ಗಣಪತಿ ಅಷ್ಟೋತ್ತರ ಹಾಗೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಯಾಕಂದರೆ ಕುಜಗ್ರಹ ಅಷ್ಟಮಾಧಿಪತಿಯಾಗಿ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಕಾಲಿಗೆ ಏನಾದರೂ ಪೆಟ್ಟಾಗಬಹುದು, ಕಾಲು ಎಡವಿ ಬೀಳೋವಂಥದ್ದು, ಕಾಲಲ್ಲಿ ಸ್ವಲ್ಪ ರಕ್ತ ಬರೋ ಥರ ಒಂಚೂರು ಗಾಯ ಏನೋ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ. ಹಾಗಾಗಿ ಶುಕ್ರನ ಪೂರ್ಣ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಈ ವಾರದಲ್ಲಿ ತುಂಬ ಲಾಭ ಇದೆ. ಯಾಕಂದರೆ ನಿಮಗೆ ಶುಕ್ರ ಮಾತ್ರ ಶುಭ ಫಲ ಕೊಡ್ತಾ ಇಲ್ಲ, ಬಹುಶಃ ರಾಹುವನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ ತುಲಾರಾಶಿಯವರಿಗೆ. ಉದ್ಯೋಗದಲ್ಲಿ ಇದ್ದಂತಹ ಕಿರಿಕಿರಿ ಆಗಿರಬಹುದು, ಕಷ್ಟ ಆಗಿರಬಹುದು, ಎಲ್ಲವೂ ನಿವಾರಣೆ ಆಗುತ್ತೆ. ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ತುಂಬ ದೊಡ್ಡ ಮಟ್ಟದ ಲಾಭ ಇದೆ. ಯಾಕಂದರೆ ನಿಮಗೆ ಧನವನ್ನು ಕೊಡುವಂತಹ ಗ್ರಹ ಧನಾಧಿಪತಿ ಕುಜಗ್ರಹ ಆಗಿದ್ದ 5-6 ತಿಂಗಳಿಂದ ದಶಮದಲ್ಲಿ ನೀಚನಾಗಿದ್ದ. ಆದರೆ ಈ ವಾರದಲ್ಲಿ ಲಾಭಕ್ಕೆ ಬಂದಿರೋದ್ರಿಂದ ನಿಮಗೆ ವ್ಯಾಪಾರದಲ್ಲಿ ಹೆಚ್ಚು ಲಾಭ, ಅನುಕೂಲ ಇದೆಲ್ಲವೂ ಕೂಡ ಆಗುತ್ತೆ. ಹಾಗೆ ಶುಕ್ರ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋವಂಥವ್ರಿಗೂ ಕೂಡ ತುಂಬ ಲಾಭ ಇದೆ. ಹಾಗೆ ಮದುವೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳಿದ್ದರೆ ತುಂಬ ಒಳ್ಳೆಯ ಸಮಯ. ಸಪ್ತಮದಲ್ಲಿ ಶುಕ್ರ ಇದ್ದಾನೆ. ಅತ್ಯಂತ ಶುಭಗ್ರಹಗಳ ಲಿಸ್ಟಲ್ಲಿ ಮೊದಲು ಬರೋದು ಗುರು, ಆದರೆ ನೆಕ್ಸ್ಟ್ ಬರೋದು ಶುಕ್ರ ಆಗಿರ್ತಾನೆ. ಶುಕ್ರನು ಕೂಡ ಶುಭಗ್ರಹಗಳನ್ನು ಬೇಗ ಆಗೋ ಹಾಗೆ ಮಾಡ್ತಾನೆ, ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ. ನಿಮಗೀಗಾಗಲೇ ಸದ್ಯಕ್ಕೆ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಆಲ್ರೆಡಿ ಗುರು ಇದ್ದಾನೆ. ಭಾಗ್ಯಾಧಿಪತಿ ಬುಧ ಭಾಗ್ಯದಲ್ಲೇ ಕೂತ್ಕೊಂಡಿದ್ದಾನೆ ನೋಡಿ, 1 to ಡಬಲ್ ನಿಮಗೆ ಶುಭ ಫಲ. ಇನ್ನು 7ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳಿಗೆ ಈ ವಾರ ಬಹಳ ಸೂಕ್ತವಾದ ಸಮಯವಾಗಿರುತ್ತೆ. ಎಲ್ಲವೂ ಸಕ್ಸಸ್ ಆಗೋ ಥರ ಕಂಡು ಬರುತ್ತೆ ನಿಮಗೆ. ಇನ್ನು ಅಷ್ಟಮಾಧಿಪತಿನೂ ಶುಕ್ರನೇ ಆಗಿರೋದ್ರಿಂದ ಯಾವುದೇ ಆತಂಕ ಆಗಲಿ, ಭಯ ಆಗಲಿ ಏನೂ ಇರೋದಿಲ್ಲ ನಿಮಗೆ. ಇನ್ನು 6ನೇ ಮನೆ ಅಧಿಪತಿ ಗುರುಗ್ರಹ ಭಾಗ್ಯದಲ್ಲಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಹಾಗೆ ಭಾಗ್ಯಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇವುಗಳ ಕಡೆಗೆ ಗಮನ ಬರುತ್ತೆ. ನಿಮ್ಮಲ್ಲಿ ಭಕ್ತಿ ಭಾವ ಹೆಚ್ಚಾಗುತ್ತೆ, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅನ್ನೋಂಥ ಆಸೆ ಹೆಚ್ಚಾಗುತ್ತೆ ನಿಮಗೆ. ಇನ್ನು ರವಿಗ್ರಹ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಅವನು ಬಾಧಕಾಧಿಪತಿ ಅಥವಾ ಲಾಭಾಧಿಪತಿ ಎರಡೂ ಆಗಿರ್ತಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋಂಥವ್ರಿಗೆ ಸ್ವಲ್ಪ ಬಾಸ್ ಕಡೆಯಿಂದ ಕಿರಿಕಿರಿ ಇರುತ್ತೆ. ಆದರೆ ನಿಮಗೆ ಕೆಲಸದ ವಿಚಾರವಾಗಿ ಏನೂ ಪ್ರಾಬ್ಲಮ್ ಇಲ್ಲ, ನಿಮಗೂ ಕೂಡ ಕೆಲಸದ ವಿಷಯದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಒಂಚೂರು ನಿಮ್ಮ ಮೇಲಧಿಕಾರಿಗಳು ಪದೇ ಪದೇ ಕಿರಿಕಿರಿ ಮಾಡ್ಬೋದು, ಅಥವಾ ಕೆಲಸಗಳನ್ನ ಬೇಗ ಮಾಡಿ ಅಂತ ನಿಮ್ಮ ಮೇಲೆ ಸ್ವಲ್ಪ ಒತ್ತಡವನ್ನು ಹೇರ್ಬೋದು ಅಷ್ಟೇ. ಬಟ್ ಬೇರೇನೂ ಸಮಸ್ಯೆ ಇಲ್ಲ. ಹಾಗೆ
ಬಹಳ ದಿನದಿಂದ ಅಂದ್ಕೊಂಡಂತಹ ಎಷ್ಟೋ ಕೆಲಸಗಳು ಸಕ್ಸಸ್ ಆಗುತ್ತೆ. ಇಷ್ಟಪಟ್ಟ ಕೆಲವು ವಸ್ತುಗಳನ್ನು ಈ ವಾರದಲ್ಲಿ ಪರ್ಚೇಸ್ ಮಾಡ್ತೀರಾ. ಇದರಿಂದ ಖುಷಿ ಇರುತ್ತೆ. ಯಾಕಂದರೆ ಶುಕ್ರ 7ನೇ ಮನೇಲಿದ್ದರೆ ಯಾವುದಾದ್ರೂ ವಸ್ತುಗಳು ಅಟ್ರ್ಯಾಕ್ಟ್ ಆಗುವಂಥ ವಸ್ತುಗಳನ್ನ ತೊಗೋಬೇಕು ಅನ್ನೋ ಆಸೆಯನ್ನು ಕೊಡ್ತಾನೆ. ಇದೆಲ್ಲದರ ಜೊತೆಗೆ ಪಂಚಮಾಧಿಪತಿ ಶನಿಗ್ರಹ 6ನೇ ಮನೇಲಿದ್ದಾನೆ. ಆದರೆ ಪಂಚಮಕ್ಕೆ ಗುರುದೃಷ್ಟಿ ಇದೆ. ಪಂಚಮದಲ್ಲಿ ರಾಹು ಇದ್ದರೂ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಆದರೆ ರಾಹುವಿನ ಅಧಿದೇವತೆ ದುರ್ಗಾದೇವಿಯ ಒಂದು ಆರಾಧನೆ ಅಥವಾ ದುರ್ಗಾದೇವಿಯ ಮಂತ್ರವನ್ನು ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಮರಿಲೇಬೇಡಿ. ಯಾಕೆಂದರೆ ಇಲ್ಲಿ ರಾಹು ಪ್ರಭಾವ ಗುರು ಪ್ರಭಾವ ಈ ಎರಡೂ ಗ್ರಹದ ಪ್ರಭಾವ ತುಲಾರಾಶಿಯವರ ಮೇಲಿರುತ್ತೆ. ಹಾಗಾಗಿ ಗುರುವಿನ ಪ್ರಭಾವ ಜಾಸ್ತಿ ಆಗಬೇಕು ಅಂತಂದರೆ ಗುರುಗಳ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ, ರಾಹುವಿನ ಅಶುಭ ಫಲ ಕಡಿಮೆ ಆಗಬೇಕು ಅಂದರೆ ದುರ್ಗಾದೇವಿಯ ಮಂತ್ರಗಳನ್ನು ಹೆಚ್ಚಾಗಿ ಹೇಳ್ಕೊಳ್ಳಿ. ಈ ವಾರ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ನೋಡಿ ಇಷ್ಟು ದಿನ ಸುಮಾರು 5-6 ತಿಂಗಳುಗಳಿಂದ 9ನೇ ಮನೆಯಲ್ಲಿ ನೀಚನಾಗಿ ಸ್ಥಿತನಾಗಿಬಿಟ್ಟಿದ್ದ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಕಳೆದ ಒಂದು 5-6 ತಿಂಗಳಿಂದ ಏನೋ ಮನಸ್ಸಿನಲ್ಲಿ ಆತಂಕ, ಬೇಸರ ಅಥವಾ ಕೆಲವರಿಂದ ಬೇಜಾರು ಈ ಥರದ್ದೆಲ್ಲ ಆಗ್ತಾಯಿತ್ತು. ಕೆಲಸದ ವಿಷಯದಲ್ಲಿ ಒಂದು ಸಮಾಧಾನ ಇಲ್ಲ. ಈಗ 5-6 ತಿಂಗಳ ಮುಂಚೆ ಆರೋಗ್ಯದಲ್ಲಿಯೂ ಕೂಡ ತೊಂದರೆಗಳಾಗಿತ್ತು ವೃಶ್ಚಿಕ ರಾಶಿಯವರಿಗೆ. ಯಾಕಂದರೆ ಯಾವಾಗ ಕುಜಗ್ರಹ ಮಿಥುನ ರಾಶಿಗೆ ಬಂದ ಅಲ್ಲಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಕರ್ಕಾಟಕಕ್ಕೆ ಬಂದಮೇಲೆ ಪ್ರಾಬ್ಲಮ್ ಇನ್ನೂ ಜಾಸ್ತಿನೇ ಆಯಿತು. ಆದರೆ ಈ ವಾರದಲ್ಲಿ ದಶಮಕ್ಕೆ ಬಂದಿದ್ದಾನೆ. ಮಂಗಳ ಗ್ರಹ ದಶಮದಲ್ಲಿದ್ದರೆ ಅವನು ದಿಗ್ಬಲನಾಗ್ತಾನೆ, ತುಂಬ ಶುಭ ಫಲವನ್ನು ಕೊಡ್ತಾನೆ. ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ನಿಮ್ಮ ಯಾವ್ಯಾವ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗ್ತಾ ಇಲ್ಲ, ಅರ್ಧಕ್ಕೆ ನಿಂತು ಹೋಗಿಬಿಟ್ಟಿತ್ತು, ಆ ಕೆಲಸಗಳೆಲ್ಲ ಮತ್ತೆ ಚಾಲೂ ಆಗುತ್ತೆ. ಮತ್ತೆ ಅದನ್ನು ಮುಂದುವರಿಸ್ತಾ ಹೋಗ್ತೀರಾ. ವಿಘ್ನಗಳು ಎಷ್ಟೇ ಇದ್ದರೂ ಕೂಡ ನಿಮ್ಮಲ್ಲಿ ಆ ಒಂದು ನನ್ನ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಛಲ ಖಂಡಿತ ಇರುತ್ತೆ. ಪಂಚಮ ಶನಿ ಇದ್ದಾನೆ. ಪಂಚಮ ಶನಿ ಒಬ್ಬ ತೊಂದರೆ ಕೊಡ್ತಾಯಿದ್ರು. ಆ ಪಂಚಮ ಶನಿ ನೀವೇನಾದರೂ ಈಗಾಗಲೇ ಪರಿಹಾರ ಮಾಡ್ತಾ ಇದ್ದೀರಾ ಅಂದರೆ ಉದಾಹರಣೆಗೆ ಪ್ರತಿ ಶನಿವಾರ ಎಳ್ಳು ದಾನ ಮಾಡ್ತಿದ್ದೀರಾ ಅಥವಾ ಎಳ್ಳೆಣ್ಣೆ ಕೊಡ್ತಾಯಿದ್ದೀರಾ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಶನಿಯ ಒಂದು ಪ್ರಭಾವ ಕೂಡ ನಿಮಗೆ ಜಾಸ್ತಿ ಇರೋದಿಲ್ಲ. ಇನ್ನು ಈ ವಾರದ ವಿಶೇಷ ಏನಂದರೆ ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀರೋ ನಿಮಗೆ ಲಾಭ ತುಂಬ ಚೆನ್ನಾಗಿದೆ. ಈಗ ಗುರುಗ್ರಹ ಅಷ್ಟಮದಲ್ಲಿದ್ದರೂ ಕೂಡ ಲಾಭ ಹೇಗಿರುತ್ತೆ ಅಂದರೆ ನೋಡಿ, ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆನ ನೋಡ್ತಾ ಇದ್ದಾನೆ. ಆ ಅಷ್ಟಮದಲ್ಲಿರುವಂತಹ ಗುರುವಿನ ಜೊತೆ ಯಾರಿದ್ದಾರೆ? ಲಾಭಾಧಿಪತಿ ಬುಧ ಇದ್ದಾನೆ. ಅಲ್ಲಿಗೆ 2 ಗ್ರಹಗಳು ನಿಮಗೆ ಲಾಭವನ್ನು ಕೊಡ್ತಾ ಇರೋದ್ರಿಂದ ಬಿಸ್ನೆಸ್ಸಲ್ಲಿ ಲಾಭ ಇದೆ. 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಕರ್ಮಸ್ಥಾನದಲ್ಲಿದ್ದು ಅವನ ಜೊತೆಯಲ್ಲಿ ಕೇತುಗ್ರಹ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವೃತ್ತಿಯಲ್ಲಿ ಉತ್ತಮ ಒಂದು ಬದಲಾವಣೆ ಆಗುತ್ತೆ, ಒಂದು ಚೇಂಜಸ್ ಆಗುತ್ತೆ. ಬಟ್ ಆ ಬದಲಾವಣೆ ನಿಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ. ಅಂದರೆ ನಿಮ್ಗೆ ಇಷ್ಟು ದಿನ ಕಾಟ ಕೊಡ್ತಿದ್ದಂತಹ ಬಾಸ್ ಚೇಂಜ್ ಆಗ್ಬೋದು, ಅಥವಾ ಇಷ್ಟು ದಿನ ಯಾವುದೋ ತುಂಬ ಕಷ್ಟದ ಕೆಲಸ ಕೊಟ್ಬಿಟ್ಟಿದ್ರು ಅದರಿಂದ ಬೇರೆ ಕೆಲಸಕ್ಕೆ ನಿಮ್ಮನ್ನು ಕಳಿಸ್ತಾರೆ ಅಥವಾ ಆ ಕೆಲಸ ಚೇಂಜ್ ಆಗುತ್ತೆ. ಆ ಥರ ಏನೋ ಒಂದು ಒಳ್ಳೆಯ ಬದಲಾವಣೆ, ಸ್ಯಾಲ್ರಿ ಜಾಸ್ತಿ ಆಗಬಹುದು ಅಥವಾ ಪ್ರಮೋಷನ್ ಆಗಬಹುದು. ಆದರೆ ಏನೇ ಬದಲಾವಣೆಗಳಾದರೂ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ದಶಮದಲ್ಲಿ ಕುಜ ಇರೋದ್ರಿಂದ ಬದಲಾವಣೆ ಯಾಕಾಗತ್ತೆ ಅಂದರೆ ಈ ಷಷ್ಠಭಾವಾಧಿಪತಿ ಮೇಲೆ ಅಥವಾ ದಶಮದ ಮೇಲೆ ರಾಹು ದೃಷ್ಟಿ ಬಿದ್ದಾಗ ವೃತ್ತಿಯಲ್ಲಿ ಡೆಫಿನೆಟ್ ಆಗಿ ಕೆಲವು ಬದಲಾವಣೆಗಳು ಆಗೇ ಆಗುತ್ತೆ. 4ನೇ ಮನೆಗೆ ರಾಹು ಬಂದಿದ್ದಾನೆ. ಈ ವಾರನೇ ಅಂತಲ್ಲ, ಸದ್ಯದಲ್ಲಿ ಒಂದಷ್ಟು ದಿನದಲ್ಲಿ ಸ್ಥಳ ಬದಲಾವಣೆಯೂ ಆಗಬಹುದು. ಯಾಕಂದರೆ 4ನೇ ಮನೆಗೆ ರಾಹು ಬಂದಾಗ ಇಲ್ಲ ನಿಮಗೆ ವರ್ಗಾವಣೆ ಆಗಿ ಬೇರೆ ಊರಿಗೆ ಹೋಗ್ಬೋದು ಅಥವಾ ಬಾಡಿಗೆ ಮನೇಲಿದ್ದರೆ ಮನೆ ಚೇಂಜ್ ಮಾಡ್ಬೋದು. ಈ ಥರ ಏನಾದರೂ ಬದಲಾವಣೆಗಳಾಗತ್ತೆ. ಹಾಗೆ ನಿಮಗೆ ರವಿಗ್ರಹ ಸಪ್ತಮದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲೇ ಇದ್ದರೆ ಅದು ಬಹಳ ಶುಭ ಯೋಗ. ರವಿಯ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಏನೋ ಒಂದು ಆತ್ಮಬಲ, ಮನೋಬಲ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಹೆಚ್ಚಾಗತ್ತೆ. ಅಷ್ಟೇ ಅಲ್ಲ, ಗುರು ಮತ್ತು ಬುಧ 2 ಗ್ರಹಗಳು 2ನೇ ಮನೆ ನೋಡ್ತಾ ಇದ್ದಾರೆ. ನಿಮ್ಮಲ್ಲಿ ಭಕ್ತಿ ಭಾವವು ಜಾಸ್ತಿ ಆಗುತ್ತೆ. ತೃತೀಯ ಭಾವಾಧಿಪತಿ ಶನಿಯಾಗಿ ಪಂಚಮದಲ್ಲಿದ್ದಾನೆ. ನೋಡಿ, ತುಂಬ ಜನ ಪಂಚಮ ಶನಿ ಅಂತ ಹೇಳ್ತಾರೆ. ನೀವು ಶನಿಗೆ ಪರಿಹಾರ ಮಾಡಿ. ಈ ಪಂಚಮ ಶನಿ ನಿಮ್ಗೆ ಹೇಗೆ ಪಾಸಿಟಿವ್ ಆಗುತ್ತೆ ಗೊತ್ತಾ? ನೋಡಿ, ಈ ವಾರ ಕೂಡ ತಪ್ಪದೆ ಶನಿವಾರ ಎಳ್ಳು ದಾನ ಕೊಡಿ. ಈ ರೆಮಿಡಿ ಮಾಡ್ತಾಯಿರಿ.
ಪಂಚಮ ಅಂದರೆ ಏನು ಗೊತ್ತಾ? ಅದು ಪೂರ್ವ ಪುಣ್ಯ ಸ್ಥಾನ, ಪ್ರೀತಿ, ಭಕ್ತಿ ಇದೆಲ್ಲವನ್ನು ಸೂಚಿಸುವಂಥದ್ದು. ಮಂತ್ರವಿದ್ಯೆ, ತಂತ್ರವಿದ್ಯೆ ಇವುಗಳನ್ನೆಲ್ಲ ಕಲಿಸುವಂಥದ್ದು ಪಂಚಮ ಸ್ಥಾನ ಆಗಿರುತ್ತೆ. ತೃತೀಯ ಭಾವ, ತೃತೀಯ ಅಂದರೆ ನಿಮ್ಮ ಮನಸ್ಸು. ಚತುರ್ಥ ಭಾವ, ಚತುರ್ಥ ಅಂದರೆ ನಿಮ್ಮ ಸೌಖ್ಯ. ಈ ಎರಡರ ಅಧಿಪತಿ ಶನಿ. ಇವನು 5ನೇ ಮನೆಗೆ ಹೋದ ಅಂತ ಇಟ್ಕೊಳ್ಳಿ. ಆವಾಗ ಭಕ್ತಿಯಿಂದ ಭಗವಂತನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ, ಭಗವಂತನ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಸುಖ, ಶಾಂತಿ, ಮನಸ್ಸಿಗೆ ನೆಮ್ಮದಿ ಇದೆಲ್ಲವೂ ಸಿಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಇಂಥದ್ದಕ್ಕೆ ಹೋಗಲಿಲ್ಲ ಅಂದ್ಕೊಳ್ಳಿ, ಆವಾಗ ನಮಗೆ ಪಂಚಮ ಶನಿ ಕಷ್ಟ ಕೊಡೋದು. ನೋಡಿ ಎಷ್ಟು ತುಂಬ ಇಲ್ಲೇ ಇದೆ. ಸಮಸ್ಯೆ ಎಲ್ಲಿರುತ್ತೋ ಪರಿಹಾರನೂ ಅಲ್ಲೇ ಇರುತ್ತೆ. ಅದಕ್ಕೆ ನೋಡಿ, ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವಗಳು ಉಂಟಾಗಲಿಲ್ಲ ಅಂದರೂ ನೀವು ಭಕ್ತಿಯನ್ನು ಬೆಳೆಸ್ಕೋಬೇಕು. ದೇವಸ್ಥಾನಗಳಿಗೆ ಹೋಗಬೇಕು. ನೀವು ಎಳ್ಳು ದಾನ ಕೊಡ್ತಾ ಬಂದುಬಿಟ್ರೆ ಅಥವಾ ಎಳ್ಳೆಣ್ಣೆ ಕೊಡ್ತಾ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ನೀವು ಯಾವುದಾದ್ರೂ ಒಂದು ದೇವರು, ಅದರಲ್ಲೂ ಶನೇಶ್ವರ ಅಥವಾ ಆಂಜನೇಯ ಸ್ವಾಮಿಗೆ ಪ್ರತಿ ವಾರ ಹೋಗ್ಬೇಕಪ್ಪ ಅಂತ ಅನಿಸ್ಬಿಡುತ್ತೆ. ಒಂದು ವಾರ ಹೋಗಿಲ್ಲ ಅಂದ್ರೂ ಏನೋ ನಿಮಗೆ ಅಯ್ಯೋ ಏನೋ ಮಿಸ್ ಆಗಿದೆಯಲ್ಲ ಅನಿಸ್ತಾ ಇರುತ್ತೆ. ಅಂದರೆ ಶುರು ಮಾಡಬೇಕಾಗಿರೋದು ನಾವು. ಶುರು ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡಿಸೋನು ಭಗವಂತ. ಅದಕ್ಕೆ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು. ವಾರದಲ್ಲಿ 2 ದಿನ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವಂಥದ್ದು, ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚೋದು. ದೀಪ ಹಚ್ಚೋದಕ್ಕೂ ಕಾರಣ ಇದೆ. ದೀಪ ಉರಿದರೆ ಪಾಪ ಉರಿದಂತೆ. ನಾವೆಲ್ಲರೂ ಯಾವುದೋ ಜನ್ಮದಲ್ಲಿ ಒಂದಷ್ಟು ಕರ್ಮಗಳನ್ನು ಮಾಡಿನೇ ಬಂದಿರೋದು. ಎಲ್ಲರೂ ಪುಣ್ಯಾತ್ಮರೇ ಅಥವಾ ಬರೀ ಪುಣ್ಯನೇ ಮಾಡ್ಕೊಂಡು ಬಂದಿರೋದಿಲ್ಲ. ಅಂಥವರು ಈ ಭೂಮಿ ಮೇಲಿರಲ್ಲ, ಅವರು ತಪಸ್ಸಿನಲ್ಲಿರ್ತಾರೆ, ಹಿಮಾಲಯದಲ್ಲಿರ್ತಾರೆ. ಆದರೆ ನಾವು ಇನ್ನೂ ಭೂಮಿ ಮೇಲೆ ಇದ್ದೀವಿ ಅಂದರೆ ನಮ್ಮದು ಇನ್ನೂ ಒಂದಷ್ಟು ಕರ್ಮಗಳಿದೆ. ದೀಪ ಉರಿದರೆ ಪಾಪ ಉರಿದಂತೆ. ನೀವು ಬೆಳಗ್ಗೆ ದೀಪ ಹಚ್ಚೋದ್ರಿಂದ ನಾವು ರಾತ್ರಿಯಲ್ಲಿ ಮಾಡಿದ್ದಂತಹ ಕರ್ಮಗಳು, ಪಾಪಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ. ಹಾಗೆ ಸಂಜೆ ದೀಪ ಹಚ್ಚೋದ್ರಿಂದ ಹಗಲಿನಲ್ಲಿ ಮಾಡಿರುವಂತಹ ತಪ್ಪುಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ. ಪ್ರತಿದಿನ ಕೂಡ ನಮ್ಮಿಂದ ಎಷ್ಟೋ ತಪ್ಪುಗಳಾಗ್ತಾ ಇರುತ್ತೆ ಗೊತ್ತಿಲ್ಲದೆ. ಈಗ ನಡ್ಕೊಂಡು ಹೋಗಾಗ ಎಷ್ಟೋ ಜೀವಿಗಳು, ಇರುವೆ ಆಗಿರಬಹುದು ಅಥವಾ ಇನ್ಯಾವುದೋ ಸಣ್ಣ ಸಣ್ಣ ಜೀವಿಗಳನ್ನು ತುಳಿರ್ತೀವಿ, ಕೊಂದಿರ್ತೀವಿ. ಅದು ಕೂಡ ಪಾಪವೇ ಅಲ್ವಾ? ಹಾಗಾಗಿ ನಾವೇನು ತಪ್ಪು ಮಾಡಿಲ್ಲಪ್ಪ ಅಂತ ಯಾರೂ ಹೇಳೋ ಹಾಗೆ ಇಲ್ಲ. ಊಟ ಮಾಡುವಾಗ ಕೂಡ, ಅಡುಗೆ ಮಾಡುವಾಗಲೂ ಕೂಡ ಅನ್ನದಲ್ಲಿ, ಅಕ್ಕಿಯಲ್ಲಿ ಹುಳ ಇದ್ದರೆ ಗೊತ್ತಿಲ್ಲದೆ ಅದನ್ನು ಬೇಯಿಸ್ಬಿಟ್ಟಿರ್ತೀವಿ, ಗೊತ್ತಿಲ್ಲದೆ ತಿಂದ್ಬಿಟ್ಟಿರ್ತೀವಿ. ಅದು ಹೇಗೆ ನಾವು ಒಂದು ತಪ್ಪು ಮಾಡದೆ ಇರೋಕ್ಕೆ ಸಾಧ್ಯ ಅಲ್ವಾ? ಮಾತನಾಡುವಾಗ ಕೋಪದಿಂದ ಯಾರಿಗಾದ್ರೂ ಬೈದುಬಿಟ್ಟಿರ್ತೀವಿ. ಇವೆಲ್ಲವೂ ಕೂಡ ತಪ್ಪುಗಳೇ. ತಪ್ಪುಗಳಲ್ಲಿ ಸ್ವಲ್ಪ ಚಿಕ್ಕದು, ಸ್ವಲ್ಪ ದೊಡ್ಡದು, ಕಡಿಮೆ, ಹೆಚ್ಚು ಅಂತ ಇರುತ್ತೆ. ಅದಕ್ಕೆ ಪ್ರತಿನಿತ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ದೀಪವನ್ನು ಹಚ್ಚಬೇಕು. ನಾವು ಮಾಡುವಂತಹ ಪಾಪ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇ ಆಗಿದ್ರೂ ಅದನ್ನು ನಿವಾರಣೆ ಮಾಡುವಂತ ಕೇಳ್ಕೋಬೇಕು. ಇದನ್ನೆಲ್ಲ ವೃಶ್ಚಿಕ ರಾಶಿಯವರು ಮಾಡ್ತಾ ಹೋಗಿ. ಶನಿವಾರ ಎಳ್ಳೆಣ್ಣೆ ಕೊಡ್ತಾ ಹೋಗಿ, ಗುರುವಾರ ಕಡಲೆಬೇಳೆ ದಾನ ಮಾಡ್ತಾ ಹೋಗಿ. ಖಂಡಿತ ಶನಿ ಆಗಿರಲಿ, ಗುರು ಆಗಿರಲಿ ನಮಗೆ ಯಾವುದೇ ಅಶುಭ ಫಲವನ್ನು ಕೊಡೋದಿಲ್ಲ. ಪರಿಹಾರಗಳಿಗೆ ಅಂತಹ ಶಕ್ತಿ ಇದೆ, ಆಯಿತಾ? ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮಾರಿತನ ಬರುತ್ತೆ. 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಾ ಹೇಳಿದ ಪರಿಹಾರ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗಾಗಿರ್ಬೋದು, ಪ್ರೈವೇಟ್ ಕಂಪನಿಯಲ್ಲಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿದೆ. 4ನೇ ಮನೆಯಲ್ಲಿ ರಾಹು ಇದ್ದಾನೆ, ದಶಮದಲ್ಲಿ ಕುಜ ಕೇತು ಇದ್ದಾರೆ, 4ನೇ ಮನೆ ನೋಡ್ತಾ ಇದ್ದಾನೆ. ಸ್ವಲ್ಪ ವಾಹನಗಳಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಓಡಾಡಬೇಕು. ಯಾಕಂದರೆ ಸಡನ್ನಾಗಿ ಬೀಳೋದು, ಎಲ್ಲಾದರೂ ಡ್ಯಾಶ್ ಹೊಡೆದು ಗಾಡಿಗೆ ಏನಾದರೂ ತೊಂದರೆ ಆಗೋದು ಅಥವಾ ನಿಮಗೇನಾದರೂ ಸಣ್ಣ ಪುಟ್ಟದ್ದು ತೊಂದರೆಗಳಾಗುವಂಥದ್ದು ಇರುತ್ತೆ. ಇದನ್ನು ಎಚ್ಚರಿಕೆ ಅಂದ್ಕೊಳ್ಳಿ, ಭಯ ಪಡೋದು ಬೇಡ. ಯಾಕಂದರೆ ಇಲ್ಲಿ ಕುಜ ಕೇತು ರಾಹು ಕಾಂಬಿನೇಷನ್ ಬಂದಾಗ ಸಡನ್ ಆಕ್ಸಿಡೆಂಟ್ಗಳನ್ನ ಮಾಡ್ತಾನೆ. ಸಡನ್ನಾಗಿ ಸಣ್ಣ ಪುಟ್ಟದ್ದು ಒಂಚೂರು ಆತಂಕನ ನಮಗೆ ಉಂಟು ಮಾಡ್ತಾನೆ. ಆ ಸಣ್ಣ ಪುಟ್ಟದ್ದು ಆಗಬಾರ್ದು ಅಂದರೆ ತಪ್ಪದೆ ಮಂಗಳವಾರ ತೊಗರಿಬೇಳೆ ಕೊಡಿ. ಹಾಗೆ ದೇವಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಇದರಿಂದ ರಾಹು ಕೇತುಗಳು ನಿಮಗೆ ಅಶುಭ ಫಲವನ್ನು ಉಂಟು ಮಾಡೋದಿಲ್ಲ. ಇನ್ನು ಉಳಿದಂತೆ ವೃಶ್ಚಿಕ ರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಈ ವಾರ ತುಂಬ ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಗುರುಗ್ರಹ 7ಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಗುರುವಿನ ಪೂರ್ಣ ದೃಷ್ಟಿ, ಅದರ ಜೊತೆಗೆ ಬುಧನ ದೃಷ್ಟಿ ಕೂಡ ಇದೆ. ಹಾಗಾಗಿ
ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಒಳ್ಳೆ ಬದಲಾವಣೆಗಳನ್ನ ಮಾಡ್ಕೊಂಡಿರ್ತೀರ ಇಷ್ಟರೊಳಗಡೆ, ಅಥವಾ ಈ ವಾರದಲ್ಲಿ ಖಂಡಿತ ಬದಲಾವಣೆಗಳು ಮಾಡ್ಕೊಳ್ತೀರಾ. ಅಂದರೆ ಇನ್ನಷ್ಟು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥದ್ದು, ಇನ್ನಷ್ಟು ನಿಮ್ಮ ಕೆಲಸದಲ್ಲಿ ಲಾಭವನ್ನು ಪಡೆಯೋ ರೀತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಯಾಕಂತಂದರೆ ಬುಧ ಬುದ್ಧಿವಂತಿಕೆಗೆ ಕಾರಕ, ಮತ್ತು ಆ ಸಂದರ್ಭಕ್ಕೆ ತಕ್ಕಂತೆ ಅಪ್ಡೇಟ್ ಆಗೋದು ಅಂತ ಹೇಳ್ತೀವಿ. ಈಗ ಜನ್ರೇಷನ್ ವೈಸು ಕೆಲವು ಬದಲಾವಣೆಗಳಾಗ್ತಾ ಇರುತ್ತೆ. ನಮ್ಮ ವೃತ್ತಿಯಲ್ಲಿ ಕೆಲವು ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ, ಕೆಲವೊಂದು ಸಿಸ್ಟಮ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಆ ಥರ ಒಂದು ಬದಲಾವಣೆಗಳನ್ನ ಮಾಡಿಸೋನು ಬುಧಗ್ರಹ ಆಗಿರ್ತಾನೆ. ಇನ್ನು ಗುರುಗ್ರಹ ಏನಪ್ಪ ಅಂದರೆ ಅದರಿಂದ ನಿಮಗೆ ಲಾಭ ಬರಬೇಕು. ಯಾಕೆಂದರೆ ಗುರು ಫೈನಾನ್ಸ್ ಮಿನಿಸ್ಟರು, ದುಡ್ಡಿಗೆ ಕಾರಕನೇ ಗುರುಗ್ರಹ. ವೈಭೋಗಕ್ಕೆ ಕಾರಕ ಶುಕ್ರ ಆದರೂ ಕೂಡ ಮೊದಲು ನಿಮಗೆ ಇನ್ಕಮ್ ಬರಬೇಕು ಅಂದರೆ ಗುರು ತುಂಬ ಇಂಪಾರ್ಟೆಂಟು. ಯಾರಿಗೆ ಯಾವಾಗಲೂ ದುಡ್ಡಿನ ಸಮಸ್ಯೆ ಇರುತ್ತೆ ನೋಡಿ, ಅವ್ರ ಜಾತಕದಲ್ಲಿ ಗುರು ನೀಚ ಸ್ಥಾನದಲ್ಲಿ ಇರ್ತಾನೆ, ಅಥವಾ ಗುರುವಿಗೆ ರಾಹು ಕಾಂಬಿನೇಷನ್ ಬಂದುಬಿಟ್ಟಿರುತ್ತೆ. ಆದರೆ ಗುರು ನೀಚನಾದರೆ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಅದಕ್ಕೆ ಹರಮುನಿದರು ಗುರು ಕಾಯುವನು ಅಂತ ಹೇಳೋದು. ಗುರು ಚೆನ್ನಾಗಿದ್ದರೆ ನಿಮಗೆ ಏನೇ ಸಮಸ್ಯೆ ಬಂದ್ರೂ ನಿಮಗೆ ಮಾರ್ಗ ತೋರಿಸ್ತಾ ಇರ್ತಾನೆ. ಗುರುದೃಷ್ಟಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರು ಒಂದಷ್ಟು ಬದಲಾವಣೆಗಳು ನಿಮ್ಮ ವೃತ್ತಿಯಲ್ಲಿ ಮಾಡ್ಕೊಳ್ತೀರ, ಅದರಿಂದ ನಿಮಗೆ ಲಾಭವೇ ಸಿಕ್ಕತ್ತೆ. ಇನ್ನು ಶುಕ್ರ ಗ್ರಹ ಲಾಭಾಧಿಪತಿಯಾಗಿ ಪಂಚಮದಲ್ಲಿ ಕೂತ್ಕೊಂಡು ಲಾಭವನ್ನೇ ನೋಡ್ತಾ ಇದ್ದಾನೆ. ಸಪ್ತಮಾಧಿಪತಿ ಬುಧ ಸಪ್ತಮದಲ್ಲೇ ಇದ್ದಾನೆ. ಹಾಗಾಗಿ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರಿಗೆ, ಸ್ವಂತ ಬಿಸ್ನೆಸ್ ಮಾಡೋರಿಗೆ ಈ ವಾರದಲ್ಲಿ ಅದ್ಭುತವಾದ ಲಾಭ. ಚತುರ್ಥದಲ್ಲಿ ಶನಿ ಇರೋದ್ರಿಂದ ಕೃಷಿಕರಿಗೆ ವಿಶೇಷ ಲಾಭ, ಅನುಕೂಲಗಳು. ಕೃಷಿಗೆ, ಪಶುಸಂಗೋಪನೆಗೆ ಶನಿ ಮತ್ತು ಶನಿ ಕಾರಕನಾಗಿರ್ತಾನೆ ಮುಖ್ಯವಾಗಿ. ಅದರಲ್ಲೂ ಕೃಷಿಯಲ್ಲಿ ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಶನಿ, ಕುಜ, ಚಂದ್ರ ಈ 3 ಗ್ರಹಗಳು ಕೂಡ ಕಾರಕರಾಗಿರ್ತಾರೆ. 2ನೇ ಮನೆ ಅಧಿಪತಿನೇ ಶನಿಯಾಗಿರೋದ್ರಿಂದ ಚತುರ್ಥ ಭಾವ ನೋಡ್ತಾ ಇರೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ಹೆಚ್ಚು ಹೆಚ್ಚು ನಿಮ್ಮನ್ನು ತೊಡಗಿಸ್ಕೊಳ್ತಾ ಹೋಗ್ತೀರಾ. ಇದರಿಂದ ನಿಮಗೆ ಅಂದರೆ ನೀವು ಜಾಸ್ತಿ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ಮನಸ್ಸಿಗೆ ಖುಷಿ ಇರುತ್ತೆ. ಕೆಲಸ ಮಾಡದೆ ಕೂತ್ಕೊಂಡಾಗ ಏನೋ ಒಂಥರ ಮನಸ್ಸಿಗೆ ದುಃಖ ಆಗ್ತಿರುತ್ತೆ. ಯಾಕಂದರೆ 4ನೇ ಮನೆಯಲ್ಲಿ ಶನಿ ಇದ್ದಾನೆ, ಅದು ಸುಖ ಸ್ಥಾನ. ಅಲ್ಲಿ ದುಃಖ ಕಾರಕನಾದ ಶನಿ ಇದ್ದರೆ ನೀವು ಸುಮ್ಮನೆ ಕೂತ್ಕೊಂಡಾಗ ನಿಮಗೆ ಬೇಜಾರಾಗುತ್ತೆ. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನಾದರೂ ಕೆಲಸಗಳನ್ನ ಮಾಡ್ತಾ ಇರಬೇಕು, ಹಾಗೆ ಏನಾದರೂ ಹೊಸದನ್ನು ಕಲಿತಾ ಇರಬೇಕು. ಗುರು 7ನೇ ಮನೆಗೆ ಬಂದಿದ್ದಾನೆ, ಗುರುದೃಷ್ಟಿ ಬಂದಿದೆ ಅಂದರೆ ಏನೋ ಒಂದು ಕೆಲವೊಂದು ವಿಚಾರಗಳನ್ನು, ಹೊಸ ಹೊಸ ವಿಚಾರಗಳನ್ನ ಕಲಿತಾ ಹೋಗ್ತೀವಿ ಅಂಥೇಳಿ. ಇನ್ನು ವಾಕ್ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಎರಡೂ ಶನಿನೇ ಆಗಿರೋದ್ರಿಂದ, ಪರಾಕ್ರಮಾಧಿಪತಿ ಕೂಡ ಆಗಿರೋದ್ರಿಂದ ಯಾವುದೇ ಒಂದು ಭಯ ಇಲ್ಲದೆ, ಯಾವುದೇ ಒಂದು ಆತಂಕ ಇಲ್ಲದೆ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಾ. ಮಿತ್ರರ ವಿಚಾರದಲ್ಲಿ ಮನಸ್ಸಿಗೆ ಸಂತೋಷ, ಮಿತ್ರರ ವಿಚಾರದಲ್ಲಿ ಕೆಲವೊಂದು ನಿರ್ಧಾರಗಳು ತಗೋತೀರ. ಕೆಲವರನ್ನು ನೀವು ದೂರ ಇಡೋದಕ್ಕೆ ಶುರು ಮಾಡ್ತೀರಾ ಈ ವಾರದಲ್ಲಿ. ಅಂದರೆ ಕೆಲವರು ನಿಮ್ಮ ಜೀವನಕ್ಕೆ ಬೇಡ, ಅವರಿಂದ ನಿಮಗೆ ತೊಂದರೆ ಆಗತ್ತೆ ಅಂತ ಅನಿಸುತ್ತೆ, ಹಾಗಾಗಿ ಕೆಲವರನ್ನು ದೂರ ಇಡುವಂಥದ್ದು. ಪಂಚಮಾಧಿಪತಿ ಮಂಗಳ ಗ್ರಹ ಭಾಗ್ಯಕ್ಕೆ ಬಂದಿದ್ದಾನೆ ನೋಡಿ. ಇಷ್ಟು ದಿನ ಪಂಚಮಾಧಿಪತಿ ಅಷ್ಟಮದಲ್ಲಿ ನೀಚನಾಗಿದ್ದ. ತುಂಬ ಜನಗಳಿಗೆ ಅಂದರೆ ಬಹುಪಾಲು ಧನಸ್ಸು ರಾಶಿಯವರಿಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ಟೆನ್ಷನ್ ಇತ್ತು, ಬೇಸರಗಳಿತ್ತು. ಆ ಬೇಸರಗಳು, ಚಿಂತೆಗಳು ಇನ್ನು ಮುಂದೆ ಇರೋದಿಲ್ಲ, ಈ ವಾರದಿಂದ ಕಡಿಮೆ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. 6ನೇ ಮನೆ ಅಧಿಪತಿ ಶುಕ್ರ ಪಂಚಮದಲ್ಲಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಸೂರ್ಯ 6ನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಕೂಡ ಚೆನ್ನಾಗಿದೆ. ಆದರೆ 6ನೇ ಮನೆನ ಸೇವಾ ಸ್ಥಾನ ಅಂತ ಹೇಳ್ತೀವಿ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ, ಎಕ್ಸ್ಟ್ರಾ ಜವಾಬ್ದಾರಿ ಇರುತ್ತೆ ಸರ್ಕಾರಿ ಉದ್ಯೋಗದಲ್ಲಿರೋಂಥವ್ರಿಗೆ ಅಷ್ಟೇ, ಬೇರೆ ಏನೂ ಸಮಸ್ಯೆ ಇಲ್ಲ. ಧನಸ್ಸು ರಾಶಿಯವರಿಗೆ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ. ತೃತೀಯ ಭಾವದಲ್ಲಿರುವಂತಹ ರಾಹು ನಿಮ್ಮ ಮನಸ್ಥಿತಿಯನ್ನು ಒಂದಿಷ್ಟು ಚೇಂಜಸ್ ಮಾಡ್ತಾನೆ. ಅಂದರೆ ಚೇಂಜಸ್ ಅಂದರೆ ಕೆಲವರಿಗೆ ತುಂಬ ನೀವು ಒಳ್ಳೇದು ಮಾಡಿದ್ರಿ, ಆದರೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಅಂಥವರನ್ನು ದೂರ ಇಟ್ಬಿಡುವಂಥದ್ದು. ಕೆಲವರನ್ನು ತುಂಬ ನಂಬಿದ್ರಿ, ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ಗೊತ್ತಾಯಿತು. ಯಾಕಂದರೆ 3ನೇ ಮನೆ ಸೂಕ್ಷ್ಮ ವಿಚಾರಗಳನ್ನು ತಿಳಿಸುವಂಥ ಭಾವ ನೋಡಿ. ಕೆಲವ್ರ ಬಗ್ಗೆ ಎಲ್ಲ ಸೂಕ್ಷ್ಮ ವಿಚಾರಗಳು ಗೊತ್ತಾಗುತ್ತೆ. ಇವ್ರು ಯಾಕೆ ನನಗೆ ಹೀಗೆ ಮಾಡಿದ್ರು, ಯಾಕೆ ನನ್ನನ್ನು ಬೈದರು, ಯಾಕೆ ದೂರ ಮಾಡಿದ್ರು, ಓ ಈ ಥರದ್ದೇನೋ ಎಕ್ಸ್ಪೆಕ್ಟೇಷನ್ ಇತ್ತೇನೋ, ಅಥವಾ ಇವ್ರ ಉದ್ದೇಶ ಇದಾಗಿತ್ತೇನೋ, ಇಂಥ ವಿಚಾರಗಳೆಲ್ಲ ಗೊತ್ತಾಗುತ್ತೆ. ಎಲ್ಲವೂ ಶುಭವೇ ಆಗುತ್ತೆ, ಏನೂ ಆತಂಕ ಬೇಡ. ಗುರುಬಲ ಬಂದಿರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂತಹ ಏನಾದರೂ ವಿಚಾರಗಳಿದ್ದರೂ ಕೂಡ ನಿಮಗೆ ಅನುಕೂಲವೇ ಆಗುತ್ತೆ. ಈ ವಾರ ಧನಸ್ಸು ರಾಶಿಯವರಿಗೆ ತುಂಬಾ ಶುಭದಾಯಕ ವಾರ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬ ಕರೆಕ್ಟ್ ಟೈಮ್ಗೆ ಆಗುತ್ತೆ.
ಧನಸ್ಥಾನದಲ್ಲಿ ರಾಹು ಇದ್ದರೂ ಕೂಡ ಧನಸ್ಥಾನಾಧಿಪತಿ ಶನಿ ತೃತೀಯದಲ್ಲಿ ಗುರುವಿನ ಮನೆಯಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಲಾಭ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಚತುರ್ಥ ಭಾವದಲ್ಲಿ ಶುಕ್ರ ಕೂತ್ಕೊಂಡಿದ್ದಾನೆ. ಅವನು ದಶಮಾಧಿಪತಿ ಆಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಇಂತಿಷ್ಟು ಕೆಲಸ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರಿ, ಅದು ಹಾಗೇ ಆಗುತ್ತೆ. ನೀವೇನು ಡೆಡಿಕೇಶನ್ ಇಟ್ಟು ಕೆಲಸ ಮಾಡ್ತೀರೋ ಅದೆಲ್ಲವೂ ಕೂಡ ನಿಮಗೆ ಫಲವನ್ನು ಕೊಡುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಆರಾಮಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀರಾ. ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಸಾಲ ಮಾಡಬೇಡಿ. ಬ್ಯಾಂಕಲ್ಲಿ ಲೋನ್ ತೊಗೊಳ್ಳೋದು, ಸಾಲ ತೊಗೊಳ್ಳೋದು ಇಂಥದ್ದಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಅದರಿಂದ ಮುಂದಿನ ದಿನಗಳಲ್ಲಿ, ಯಾಕಂದರೆ ಇನ್ನೂ 1 ವರ್ಷ ಗುರು 6ನೇ ಮನೆಯಲ್ಲಿರೋದ್ರಿಂದ ಸಾಲನ ಇನ್ನೂ ಜಾಸ್ತಿ ಮಾಡಿಸ್ತಾ ಹೋಗ್ಬಿಡ್ತಾನೆ. ಹಾಗಾಗಿ ಆ ವಿಚಾರವಾಗಿ ನಿರ್ಧಾರ ತಗೋಬೇಡಿ. ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರೋಂಥವ್ರಿಗೆ ಅಂತಹ ಅವಕಾಶಗಳು ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗೆ 4ನೇ ಮನೆಯಲ್ಲಿ ಶುಕ್ರ ಇದ್ದರೂ ಕೂಡ 4ನೇ ಮನೆ ಅಧಿಪತಿ ಕುಜಗ್ರಹ ಅಷ್ಟಮದಲ್ಲಿ ಕೇತುವಿನ ಜೊತೆ ಇರೋದ್ರಿಂದ ವಾಹನ ಸಂಚಾರ ಅಂತೆಲ್ಲ ಬಂದಾಗ, ಅಂದರೆ ನೀವು ಡೈಲಿ ಟ್ರಾವೆಲ್ ಮಾಡ್ತೀರಾ ಅಂತ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ನಿಧಾನವಾಗಿ ಸ್ವಲ್ಪ ಡ್ರೈವ್ ಮಾಡಬೇಕು. ನೀವು ಕಾರಲ್ಲಿ ಓಡಾಡೋದಾದರೂ ಅಷ್ಟೇ, ಬೈಕ್ನಲ್ಲಿ ಓಡಾಡೋದಾದರೂ ಅಷ್ಟೇ, ಆದಷ್ಟು ಏನು ಟ್ರಾಫಿಕ್ ರೂಲ್ಸ್ಗಳಿದೆ ಅದೆಲ್ಲವನ್ನು ಫಾಲೋ ಮಾಡಿ ನಿಧಾನವಾಗಿ ಓಡಾಡಬೇಕು. ಯಾಕಂದರೆ ಅಷ್ಟಮದಲ್ಲಿ ಕುಜಕೇತು ಇರೋದ್ರಿಂದ, ಅಷ್ಟಮ ಅಂತಂದರೆ ಸಡನ್ನಾಗಿ ಏನಾದರೂ ತೊಂದರೆ ಆಗುವಂಥ ಭಾವ, ಸಡನ್ನಾಗಿ ಬೀಳೋದು, ನಿಮ್ಮ ಗಾಡಿಗೆ ವಾಹನಕ್ಕೆ ಪೆಟ್ಟುಗಳಾಗೋದು. ನೋಡಿ, ಇವಾಗ ಕುಜಕೇತು ಒಟ್ಟಿಗೆ ಬಂದಿರೋದ್ರಿಂದ ತುಂಬ ಕಡೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಇದು ಬರೀ ಒಂದು ರಾಶಿಗೆ ಅಂತ ಅನ್ವಯ ಆಗಲ್ಲ, ಟೋಟಲಾಗಿ ಎಲ್ಲ ಕಡೆ ಸಂಬಂಧಪಟ್ಟಾಗ ಸಮಾಜದಲ್ಲಿ, ಪ್ರಪಂಚದಲ್ಲಿ ಮತ್ತು ಪ್ರದೇಶಗಳಲ್ಲಿ, ಆಯಾ ಪ್ರದೇಶದಲ್ಲಿ, ಅದರಲ್ಲೂ ಭಾರತಕ್ಕೆ ಸಂಬಂಧಪಟ್ಟಂತೆ, ಇನ್ನೂ ಹತ್ತಿರದಲ್ಲಿ ನಾವು ಕರ್ನಾಟಕದಲ್ಲಿದ್ದೀವಿ ಸಂಬಂಧಪಟ್ಟಂತೆ ತುಂಬ ಕಡೆ ಆಕ್ಸಿಡೆಂಟ್ಗಳಾಗುತ್ತೆ. ಅಲ್ಲಿ ಕುಜ ರಾಹು ಕೇತು ಕಾಂಬಿನೇಷನ್, ಅವುಗಳಲ್ಲಿ ನಾವು ಆಗಿರಬಾರ್ದು, ಹಾಗೆ ಆಗಲೂಬಾರ್ದು. ಈ ಥರ ಅನಾಹುತಗಳಾಗಬಾರ್ದು ಅಂದರೆ ಇದಕ್ಕಿರೋ ಪರಿಹಾರ, ಅಷ್ಟಮದಲ್ಲಿರುವಂತಹ ಕುಜನಿಗೆ ಕೇತುವಿಗೆ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರವನ್ನು, ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು. ನಮಗೆ ಮಾತ್ರ ಅಲ್ಲ, ಆದಷ್ಟು ಯಾರಿಗೂ ತೊಂದರೆ ಆಗದೇ ಇರಲಿ, ಏನೇ ಆಕ್ಸಿಡೆಂಟ್ಗಳು ದುರಂತಗಳಾದರೂ ಯಾರ ಜೀವಕ್ಕೂ ತೊಂದರೆ ಆಗದೇ ಇರಲಿ, ಆದಷ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಬೇಡ್ಕೊಳ್ಳೋಣ. ಮಿಕ್ಕಿದ್ದು ಅವರವರ ಕರ್ಮಾನುಸಾರವಾಗಿ ಆಗಿರ್ತದೆ. ನೀವು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ದಿನ ಪ್ರಯಾಣ ಮಾಡಲೇಬೇಕು ಅಂದಾಗ ಈ ಮಂತ್ರಗಳನ್ನು ಡೈಲಿ ಹೇಳ್ಕೊಳ್ಳಿ. ಮತ್ತು ಈ ವಾರದ ಮಂಗಳವಾರ ತೊಗರಿಬೇಳೆ ದಾನ ಕೊಡಿ. ಹಾಗೆ ಗಣಪತಿಗೆ ಗರಿಕೆಯನ್ನು ಕೊಡಿ. ಮಂಗಳವಾರನೇ ಕೊಡ್ಬೋದು, ಕೊಡಿ. ಅಂದರೆ ಒಂದು 21 ಗರಿಕೆನೋ ಆ ಥರ ನೋಡಿಬಿಟ್ಟು ನೀವು ಯಾವುದಾದ್ರೂ ನಿಮ್ಮ ಮನೆ ಹತ್ತಿರದಲ್ಲಿ ಗಣಪತಿ ದೇವಸ್ಥಾನ ಇದ್ದರೆ ಅಲ್ಲಿ ಕೊಟ್ಟು ಬನ್ನಿ. ಹಾಗೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ. ಇನ್ನು ಇದೊಂದೇ ಸಮಸ್ಯೆ ಇರೋದು ಮಕರ ರಾಶಿಯವ್ರಿಗೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಕೆಲಸ ಕಾರ್ಯಗಳಲ್ಲೆಲ್ಲ ಏನೂ ತೊಂದರೆ ಇಲ್ಲ. ಹಾಗಾಗಿ ಇದೊಂದು ಪರಿಹಾರ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಪಂಚಮಾಧಿಪತಿ ಚತುರ್ಥದಲ್ಲಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಇದೊಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಕುಜ ಮತ್ತು ಕೇತುವಿನ ಒಂದು ಅಶುಭ ಫಲ ಕಡಿಮೆ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋಂಥವ್ರಿಗೂ ಕೂಡ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚು ಅಶುಭ ಫಲ ಕೊಡುವಂಥ ಗ್ರಹಗಳು ಕುಜ ಮತ್ತು ಕೇತು. ಈ 2 ಗ್ರಹಗಳಿಗೆ ಪರಿಹಾರ ಹೇಳಿದ್ದೀನಿ, ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ 2ನೇ ಮನೆಯಲ್ಲಿದ್ದಾನೆ. ಹಣಕಾಸಿನ ವಿಷಯದಲ್ಲಿ ಅನುಕೂಲನೇ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿನೇ ಆಗಿರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. 2ನೇ ಮನೆಯಲ್ಲಿದ್ದಾನೆ. ಆ 2ನೇ ಮನೆಯ ಅಧಿಪತಿ, ಆ ಮನೆ ಓನರ್ ಗುರುಗ್ರಹ, ಅವನೆಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ. ಸೊ ಅಲ್ಲಿಗೇನಾಗುತ್ತೆ ಅಂತಂದರೆ ಅವನಿರೋ ಮನೆಯ ಅಧಿಪತಿ ಚೆನ್ನಾಗಿರೋದ್ರಿಂದ ಆ ಮನೆಯ ಸಂಬಂಧ, ಅಂದರೆ ಆ ಮನೆಯ ಒಂದು ಫಲವನ್ನು ಅವನು ಕೊಟ್ಟೇ ಕೊಡ್ತಾನೆ. ಇನ್ನು ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ರಾಹು ಆಕಸ್ಮಿಕವಾಗಿ ಕೆಲವೊಂದು ಅನುಕೂಲಗಳನ್ನ ಮಾಡಿಕೊಡ್ತಾನೆ. ನಿಮ್ಮ ವೃತ್ತಿಯಲ್ಲಿ ಸಡನ್ನಾಗಿ ಒಳ್ಳೆಯ ಬದಲಾವಣೆಗಳಾಗುತ್ತೆ, ಎಲ್ಲವೂ ಶುಭವೇ ಆಗುತ್ತೆ. ಕೆಲಸ ಕಾರ್ಯಗಳೆಲ್ಲ ತುಂಬ ಫಾಸ್ಟಾಗಿ ಆಗುತ್ತೆ. ಯಾಕಂದರೆ 7ನೇ ಮನೇಲಿ ಕುಜ ಇದ್ದಾನಲ್ಲ, ಬೇಗ ಕೆಲಸಗಳಾಗ್ಬಿಡಬೇಕು ಅನ್ನುವಂತಹ ಮನಸ್ಥಿತಿ ಜಾಸ್ತಿ ಇರುತ್ತೆ ನಿಮಗೆ. ಹಾಗಾಗಿ ತುಂಬ ಅನುಕೂಲಗಳಾಗುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಶುಭ ಫಲವನ್ನು ಕಾಣ್ತೀರಾ. ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ
ತುಂಬ ಲಾಭ ಇದೆ. ಹಾಗೆ ಯಾರೆಲ್ಲ ಒಂದು ಕುಂಭರಾಶಿಯವರು ಕೃಷಿಗೆ ಸಂಬಂಧಪಟ್ಟಂತೆ ಏನಾದರೂ ಹೊಸದಾಗಿ ಏನಾದರೂ ಯೋಜನೆಗಳನ್ನ ರೂಪಿಸಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ತುಂಬ ಒಳ್ಳೆಯ ಸಮಯ ಇದು. ಹಾಗೆ ಪ್ರಾಪರ್ಟಿ ವಿಚಾರದಲ್ಲಿ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ವಾಹನ ತೊಗೋಬೇಕು ಅಥವಾ ಸೇಲ್ ಮಾಡಬೇಕು, ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಇದು ಒಳ್ಳೆಯ ಸಮಯ. ಕುಜನ ಜೊತೆಯಲ್ಲಿ ಕೇತು ಇರೋದ್ರಿಂದ ಈ ಸೈಟು ಅಥವಾ ಕೃಷಿ ಭೂಮಿ ಏನಾದರೂ ಸೇಲ್ಗಿಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನು ಪಂಚಮದಲ್ಲಿ ಗುರು ಮತ್ತು ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಆರನೇ ಮನೆಗೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಹಾಗಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿರುವಂತಹ ಒತ್ತಡಗಳೆಲ್ಲ ಕಮ್ಮಿ ಆಗುತ್ತೆ. ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ 4ನೇ ಮನೆಯಲ್ಲಿ ರವಿ ಕೂತ್ಕೊಂಡು ದಶಮ ನೋಡೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಕೆಲಸದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಆದರೆ ನಿಮ್ಮ ರಾಶಿಯಲ್ಲಿ ರಾಹು, ಸಪ್ತಮದಲ್ಲಿ ಕುಜ ಕೇತು ಇರೋದ್ರಿಂದ ಯಾರಿಗೆಲ್ಲ ಮಕರ ರಾಶಿಯವರಿಗೆ, ಯಾರಿಗೆಲ್ಲ ಕುಂಭ ರಾಶಿಯವರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಮನಸ್ತಾಪ ಇದೆ, ಜಗಳ ಇದೆ, ಅಂಥವ್ರಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಬಹುದು. ನಿಮ್ಮಿಬ್ಬರಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಇನ್ನಷ್ಟು ಜಾಸ್ತಿ ಆಗಬಹುದು. ಈ ರಾಹು ಏನು ಮಾಡ್ತಾನೆ ಗೊತ್ತಾ, ಏನೇನೋ ಭ್ರಮೆಗಳು, ಅನುಮಾನಗಳನ್ನು ಉಂಟು ಮಾಡ್ತಾನೆ. ಹಾಗೆ ಈ ಕುಂಭರಾಶಿಗೆ ರಾಹು ಬಂದಿರೋದ್ರಿಂದ ನೀವು ನಿಮ್ಮವ್ರ ಬಗ್ಗೆನೇ ತಪ್ಪಾಗಿ ತಿಳ್ಕೊತೀರಾ. ಈಗ ಅವ್ರು ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರೆ, ಓ ಏನೋ ಅವಶ್ಯಕತೆಗೋಸ್ಕರ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತಿದ್ದಾರೆ, ಓ ನಾಟಕ ಮಾಡ್ತಿದ್ದಾರೆ, ಹಿಂಗೆಲ್ಲ ಅಂದ್ಕೊಳ್ಳೋದು. ಹಾಗೆಲ್ಲ ನೀವು ಭ್ರಮೆ ಅಥವಾ ಅನುಮಾನ ಇದೆಲ್ಲ ಪಡೋದು ಬೇಡ. 7ನೇ ಮನೇಲಿ ಕುಜ ಕೇತು ಇರೋದ್ರಿಂದ ಜಗಳ, ಮನಸ್ತಾಪಗಳು ಹೆಚ್ಚಾಗುತ್ತೆ. ಹಾಗಾಗಿ ರಾಹುವಿನ ನೆಗೆಟಿವ್ ಫಲಗಳು ಕಮ್ಮಿ ಆಗಬೇಕು ಅಂದರೆ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ನೀವು ಹೇಳಲೇಬೇಕು, ಕುಂಭರಾಶಿಯವ್ರು ಹೇಳಲೇಬೇಕು. ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ, ಇದು ಒಂದು ವಾರ ಅಲ್ಲ, ಪ್ರತಿದಿನ ಹೇಳ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಸಂಸಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಶುಭ ಫಲವನ್ನು ಕೊಡ್ತಾರೆ. ಈಗಾಗಲೇ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಜಾಸ್ತಿ ಅನ್ವಯ ಆಗುತ್ತೆ. ಇಲ್ಲ ಚೆನ್ನಾಗಿದ್ದೀವಿ ಏನು ತೊಂದರೆ ಇಲ್ಲ ಅನ್ನೋಂಥವ್ರಿಗೆ ಹೆಚ್ಚು ಇದು ಅನ್ವಯ ಆಗೋದಿಲ್ಲ. ಇನ್ನು ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ. ಕುಜರಾಹು ಕೇತುವಿಗೆ ಪರಿಹಾರ ನಾನೇನು ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಚತುರ್ಥದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ಎಲ್ಲ ಯೋಜನೆಗಳನ್ನು ನೀವು ಕಾರ್ಯರೂಪಕ್ಕೆ ತರುವಂತಹ ಟೈಮ್ ಇದು. ಯಾವ್ಯಾವ ಕೆಲಸಗಳು ಅರ್ಧಕ್ಕೆ ನಿಂತೋಗ್ಬಿಟ್ಟಿತ್ತು ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಅಥವಾ ಮುಂದುವರಿತಾ ಹೋಗುತ್ತೆ ಇನ್ಮೇಲೆ. ಅಂದರೆ ಎಲ್ಲ ಅರ್ಧಕ್ಕೆ ನಿಲ್ಲಿಸಿದರೆ ಅದನ್ನು ಮತ್ತೆ ಚಾಲೂ ಮಾಡ್ತೀರಾ. ಹಣಕಾಸಿನ ವಿಷಯದಲ್ಲಿ ಲೋನ್ಗೋಸ್ಕರ ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಮೀನರಾಶಿಯವರು, ನನಗೆ ಲೋನ್ ಆಗ್ತಾಯಿಲ್ಲ, ತುಂಬ ಲೇಟ್ ಆಗ್ತಿದೆ ಅನ್ನೋಂಥವ್ರಿಗೆ ಈ ವಾರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಅಥವಾ ಅದು ಸ್ಯಾಂಕ್ಷನ್ ಆಗೋ ತರಹ ಕೆಲವು ಮುನ್ಸೂಚನೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ನಿಮಗೆ ಚತುರ್ಥ ಭಾವಾಧಿಪತಿ ಬುಧಗ್ರಹ ಚತುರ್ಥದಲ್ಲೇ ಇದ್ದಾನೆ. ಗುರು ಕೂಡ ಚತುರ್ಥದಲ್ಲೇ ಇರೋದ್ರಿಂದ ಆಸ್ತಿಗೆ ಸಂಬಂಧಪಟ್ಟಂತೆ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಕೃಷಿ ಭೂಮಿ ತಗೊಳ್ಳೋದು, ವಾಹನ ತಗೊಳ್ಳೋದು ಅಥವಾ ಇವುಗಳನ್ನು ಸೇಲ್ ಮಾಡುವಂಥ ವಿಚಾರ ಅಥವಾ ಈ ಥರ ಕೃಷಿ ಭೂಮಿ ಆಗಿರಬಹುದು, ಪ್ರಾಪರ್ಟಿ ಆಗಿರ್ಬೋದು, ಮನೆ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯಾಜ್ಯಗಳಿದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ನಿಮ್ಮ ಪರವಾಗಿ ನ್ಯಾಯ ಇದ್ದರೂ ಕೂಡ ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ, ಇಂತಹ ಕಿರಿಕಿರಿಗಳು ಕಡಿಮೆ ಆಗುವಂತಹ ಮುನ್ಸೂಚನೆಗಳು ಈ ವಾರದಲ್ಲಿ ಕಂಡುಬರುತ್ತೆ. ಯಾಕಂದರೆ ಚತುರ್ಥ ಭಾವ ತುಂಬ ಪ್ರಬಲವಾಗಿದೆ. 2ನೇ ಮನೆಯಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಕೆಲಸ ಕಾರ್ಯಗಳಿಂದ ಅನುಕೂಲ ಆಗೋದರ ಜೊತೆಗೆ ನಿಮ್ಮ ಕೈಗೆ ತುಂಬ ದುಡ್ಡು ಕೂಡ ಬರುತ್ತೆ. ಆಕಸ್ಮಿಕವಾಗಿ ಧನಲಾಭವನ್ನು ಮಾಡಿಕೊಡ್ತಾನೆ. ಆದರೆ ನಿಮ್ಮ ಹತ್ರ ಬಂದ ದುಡ್ಡನ್ನು ನೀವೇನು ಮಾಡ್ತೀರ ಅಂದರೆ ತಕ್ಷಣ ಮನೆಗೆ ಬೇಕಾದಂತಹ ಒಂದಷ್ಟು ವಸ್ತುಗಳನ್ನ ತಂದುಬಿಡೋದು, ನಿಮಗೆ ಬೇಕಾಗಿರುವಂಥ ಒಂದಷ್ಟು ವಸ್ತುಗಳನ್ನ ತೊಗೊಂಡು ಬಂದುಬಿಡೋದು. ಯಾಕೆಂದರೆ 2ನೇ ಮನೇಲಿ ಶುಕ್ರ ಇದ್ದಾನಲ್ಲ, ಅವನೇನು ಮಾಡ್ತಾನೆ ಅಂದರೆ ಮನೆಗೆ ಏನಾದರೂ ಒಂದು ವಸ್ತು ತರಬೇಕಲ್ಲ, ಅದೆಲ್ಲ ಆಸೆಗಳು ಬರುತ್ತೆ ದುಡ್ಡು ಕೈಗೆ ಬಂದ ತಕ್ಷಣ. ಹಾಗಾಗಿ ಇರೋ ದುಡ್ಡನ್ನು ಬೇಗ ಖಾಲಿ ಮಾಡ್ತೀರಾ. ಆದಷ್ಟು ಶಾಪಿಂಗ್ ಕಡಿಮೆ ಮಾಡಿ. ನಿಮ್ಮ ರಾಶಿಯಲ್ಲಿ ಇನ್ನೂ ಶನಿ ಇರೋದ್ರಿಂದ ಶನಿ ಪರಮಾತ್ಮನ ಒಂದು ಕೆಲವು ಅಶುಭ ಫಲಗಳು ನಿಮಗೆ ಬರ್ತಾ ಇರುತ್ತೆ. ಶನಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಕಾಲು ನೋವಿನ ಸಮಸ್ಯೆ ಇದೆಲ್ಲ ಸಹಜವಾಗಿ ಕೆಲವರಿಗೆ ಇದ್ದೇ ಇರುತ್ತೆ. ಎಲ್ರಿಗೂ ಅಂತಲ್ಲ, ಕೆಲವರಿಗೆ. ಯಾರಿಗೆ ಶನಿ ಲಾಭದಲ್ಲಿದ್ದಾನೆ, ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಶನಿನೇ ಯೋಗಕಾರಕನಾಗಿದ್ದಾನೆ, ಅವರಿಗೆಲ್ಲ 7.5 ಏನೂ ಅಶುಭ ಫಲ ಕೊಡೋದಿಲ್ಲ. ನೀವು ಭಯಪಡಬೇಕಾದ ಅವಶ್ಯಕತೆನೇ ಇಲ್ಲ. ಯಾರಿಗೆ ಶನಿ ಜಾತಕದಲ್ಲೂ ಪೀಡಿತನಾಗಿದ್ದಾನೆ ಅವರಿಗೆ ಮಾತ್ರ ಈ 7.5 ಎಫೆಕ್ಟ್ ಜಾಸ್ತಿ ಇರುತ್ತೆ. ಇನ್ನು 6ನೇ ಮನೆಯಲ್ಲಿ
ಕುಜ ಮತ್ತು ಕೇತು ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ವೃತ್ತಿಯನ್ನು ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಏನೋ ಒಂದಷ್ಟು ಕೆಲವು ಬದಲಾವಣೆಗಳಾಗುತ್ತೆ. ಬಟ್ ಈ ಬದಲಾವಣೆಗಳು ನಿಮಗೆ ಒಳ್ಳೆಯದೇ ಆಗಿರುತ್ತೆ, ಯಾವುದೇ ರೀತಿಯ ಆತಂಕ ಬೇಡ. ಒಂದಿಷ್ಟು ಚೇಂಜಸ್ ಆಗುತ್ತೆ, ನಿಮ್ಮ ಕೆಲಸದಲ್ಲಿ ಕೆಲವು ರೂಲ್ಸ್ಗಳು ಚೇಂಜ್ ಆಗುತ್ತೆ. ಆಮೇಲೆ ನಿಮ್ಮ ಕೆಲಸ ಮಾಡುವಂಥ ರೀತಿಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ರವಿಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಹಾಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮಿತ್ರರು ನಿಮಗೆ ಕೆಲವು ಸಹಾಯ ಸಲಹೆಗಳನ್ನು ಕೊಡ್ತಾರೆ. ಕೆಲಸದ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾದಾಗ ಅದರ ಬಗ್ಗೆ ಮಾಹಿತಿಗಳಿಲ್ಲದೆ ಇದ್ದಾಗ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನು ಅಥವಾ ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸಪ್ತಮಾಧಿಪತಿಯಾದಂತಹ ಬುಧಗ್ರಹ ಚತುರ್ಥದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಅನುಕೂಲಗಳು, ಸಹಾಯ, ಸಲಹೆಗಳು ಇದೆಲ್ಲವೂ ಸಿಗುತ್ತೆ. ಜೊತೆಗೆ ಮನೆಯಲ್ಲಿ ಒಂದು ರೀತಿ ಶಾಂತಿ, ನೆಮ್ಮದಿ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್. 2ನೇ ಮನೆ ಅಧಿಪತಿ ನೀಚನಾಗಿದ್ದರಿಂದ ಯಾಕೋ ಮನೇಲಿ ನೆಮ್ಮದಿನೇ ಇಲ್ಲ ಅನ್ನಿಸ್ತಿತ್ತು ಕೆಲವರಿಗೆ, ಮೀನರಾಶಿಯವರಿಗೆ. ಬಟ್ ಈಗ 2ನೇ ಮನೇಲಿ ಶುಕ್ರ ಬಂದಿರೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಸಮಾಧಾನ ಇರುತ್ತೆ. ಸಡನ್ನಾಗಿ ಸ್ನೇಹಿತರು, ಬಂಧುಗಳು ಮನೆಗೆ ಆಗಮನವಾಗುವುದರಿಂದ ಮನೆಯಲ್ಲಿ ಒಂದು ರೀತಿ ಸಂತೋಷದ ವಾತಾವರಣ ಇರುತ್ತೆ ಅಂತಲೂ ಹೇಳ್ಬೋದು. ಹಾಗೆ ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಹೆಚ್ಚು ಲಾಭ ಇರುತ್ತೆ. ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ. ಹಾಗಾಗಿ ಈ ವಾರ ನಿಮಗೆ ಶುಭ ಫಲವನ್ನು ಪಡೆಯುವಂಥ ವಾರ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.